ಶ್ರೀ ಗುರುಭ್ಯೋ ನಮಃ. ಈಗ ನಿನ್ನೆದ್ದು 12ನೇ ಶ್ಲೋಕ ಆಗಿ ಇವತ್ತು 13ನೇ ಶ್ಲೋಕ. ಮೇಲೇರೆ ಶ್ರೀ ಗುರುಭ್ಯೋ ನಮಃ. 13ನೇ ಶ್ಲೋಕ. ನೋ ಪಶ್ಯತ್ ಸ್ವಾಶ್ರಮಾಗ್ರ್ಯಂ ಮುನಿಮಹಿತ ಗುಣೋ ದಿವ್ಯಸಾಲಂ ಚ ಚಿತ್ರಂ ತತ್ರ ಶ್ರೀಣಾಂ ಸಮಾಜೇ ಹರಿಮಪಿ ಮುನಿತಃ ಸತ್ಯವತ್ಯಾಂ ಪ್ರಜಾತಂ ಕರ್ತಾರಂ ಭರತವರ ಗುರುಂ ಬ್ರಹ್ಮಸೂತ್ರಸ್ಯ ಚಾಹೋ ನಿರ್ದೋಷಂ ನಿತ್ಯಪೂರ್ಣಾ ಗಣಿತ ಗುಣಮಸೌ ಪ್ರೀಯತಾಂ ಮೇ ಸಚ್ಚೇಷಃ. 13ನೇ ಶ್ಲೋಕ. ಇದರಲ್ಲಿ ಮಧ್ವಯೋಜದ 7ನೇ ಸರ್ಗದ ವರ್ಣನೆಯನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಭಗವಂತನೇ ವ್ಯಾಸರೂಪದಲ್ಲಿ ನೆಲೆಸಿದ ಹಿರಿಯ ಆಶ್ರಮವನ್ನು ಮಧ್ವಾಚಾರ್ಯರು ಕಂಡರು. ವಿಸ್ಮಿತರಾದ ಆಶ್ರಮದ ಮುನಿಗಳಿಂದ ಪೂಜಿತರಾದರು. ಉತ್ತಮವೂ ಅದ್ಭುತವೂ ಆದ ಬದರಿ ವೃಕ್ಷವನ್ನು ಕಂಡರು. ವೃಕ್ಷ ಮೂಲದಲ್ಲಿ ಋಷಿಗಳ ಪರಿಷತ್ತಿನ ನಡುವೆ ಕುಳಿತ ವ್ಯಾಸರೂಪಿ ಭಗವಂತನನ್ನು ಕಂಡರು. ಈ ಭಗವಂತ ಪರಾಶರ ಮುನಿಯಿಂದ ಸತ್ಯವತಿಯಲ್ಲಿ ಮಗನಾಗಿ ಅವತರಿಸಿದವರು. ಭಾರತ ಪುರಾಣಗಳನ್ನು ರಚಿಸಿದವರು. ಬ್ರಹ್ಮಸೂತ್ರಗಳನ್ನು ರಚಿಸಿ ವೇದಾರ್ಥವನ್ನು ನಿರ್ಣಯಿಸಿದವರು. ಪಾಂಡವರು ಮುಂತಾದ ಸಜ್ಜನರಿಗೆ ಗುರುವಾಗಿ ನಿಂತು ನಡೆಸಿದವರು. ದೋಷ ದೂರನಾದವರು. ಅನಂತ ಗುಣಗಳಿಂದ ಪರಿಪೂರ್ಣರಾದವರು. ಇಂಥ ಗುರು ಶಿಷ್ಯರಾದ ವ್ಯಾಸ ಮಧ್ವರು ನನ್ನ ಮೇಲೆ ಪ್ರೀತರಾದರು. ಯೋ ಪಶ್ಯತ್ ಸ್ವಾಶ್ರಮಾಗ್ರ್ಯಂ ಮುನಿಮಹಿತ ಗುಣೋ ದಿವ್ಯಸಾಲಂ ಚ ಚಿತ್ರಂ ತತ್ರ ಋಷೀಣಾಂ ಸಮಾಜೇ ಹರಿಮಪಿ ಮುನಿತಃ ಸತ್ಯವತ್ಯಾಂ ಪ್ರಜಾತಂ ಕರ್ತಾರಂ ಭಾರತಾದೇಃ ಭರತವರಗುರುಂ ಬ್ರಹ್ಮಸೂತ್ರಸ್ಯ ಚಾಹೋ ನಿರ್ದೋಷಂ ನಿತ್ಯಪೂರ್ಣಾ ಗಣಿತಗುಣಮಸೌ ಪ್ರಿಯತಾಂ ಮೇ ಸಚೇಷಃ. ಯೋ ಪಶ್ಯತ್ ಯಹ ಅಂತೇಳಿದ್ರೆ ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ದಾರೆ ಮಧ್ವರು. ಚಿಕ್ಕ ಬದರಿಯಿಂದ ಉತ್ತರ ಬದರಿ, ಅದು ದುರ್ಗಮವಾದ ಕಾಡು. ಸೊ ವನ್ಯ ಮೃಗಗಳು, ಹಾವುಗಳು, ಆಮೇಲೆ ಮುಳ್ಳು ಅನ್ನ ತಿಳ್ಕೊಂಡು ಯಾವುದನ್ನು ಲೆಕ್ಕಿಸದೆ ಬಂಡೆಗಳು ಹಾರ್ತಾ ಹೋಗ್ತಾ ಇದ್ದಾರೆ ಮಧ್ವರು. ಹೋಗಿ ನೋಡ್ತಾರೆ. ಅಲ್ಲಿ ಯೋ ಅಪಶ್ಯತ್ ಸಿಕ್ಕಿತು. ಯಾವುದು ಸಿಕ್ಕಿತು? ಸ್ವ ಆಶ್ರಮಾಗ್ರ್ಯಂ, ಶ್ರೇಷ್ಠವಾದ ಆಶ್ರಮ, ಭಗವಂತನ ಆಶ್ರಮ. ಭಗವಂತ ವೇದವ್ಯಾಸರ ರೂಪದಲ್ಲಿರುವಂತಹ ಆಶ್ರಮ. ಸೊ ಸ್ವ ಆಶ್ರಮಾಗ್ರ್ಯಂ, ವೇದವ್ಯಾಸರ ಆಶ್ರಮಕ್ಕೆ ತಲುಪ್ತಾರೆ. ಮುನಿಮಹಿತಗಣೋ, ಅಲ್ಲಿ ಮುನಿಗಳಿದ್ದಾರೆ, ಭಾಳಷ್ಟು ವೇದವ್ಯಾಸರ ಶಿಷ್ಯರಿದ್ದಾರೆ ಅಲ್ಲಿ. ಸೊ ಅವರಿಂದೆಲ್ಲ ಮಹಿತ ಪೂಜಿತರಾಗ್ತಾರೆ. ಗುಣೋ ಅಂತೇಳಿದ್ರೆ ಗುಣಭರಿತರಾದ ಇವರ ಗುಣಗಳನ್ನು, ಮಧ್ವರ ಗುಣಗಳನ್ನು, ಮಧ್ವರ 32 ಲಕ್ಷಣ ಭರಿತ ದೇಹವನ್ನು ಎಲ್ಲ ಮುನಿಗಳು ನೋಡ್ತಾರೆ. ಅವರಿಗೆಲ್ಲ ಗೊತ್ತಿದೆ ಯಾರು ಅಂತ ತಿಳ್ಕೊಂಡು. ಆದರೂ ಯೋಚನೆ ಮಾಡ್ತಾ ಇದ್ದಾರೆ, ಇವರು ಯಾರು ಗೊತ್ತಾಗಲಿಲ್ಲ ಅವರಿಗೆ. ದಿವ್ಯ ಸಾಲಂಚ ಚಿತ್ರಂ, ಮಧ್ವರು ಮುಂದೆ ಹೋಗ್ತಾರೆ. ದಿವ್ಯ ಸಾಲ, ದಿವ್ಯ ವೃಕ್ಷವನ್ನು ನೋಡ್ತಾರೆ. ಯಾವುದದು? ಅದೇ ಬದರಿ ವೃಕ್ಷ. ಆ ಬದರಿ ವೃಕ್ಷದ ಕೆಳಗನೆ ಕೂತಿರುವಂಥದ್ದು ವೇದವ್ಯಾಸರು. ಚಿತ್ರಂ, ಆಶ್ಚರ್ಯಕರವಾದ ಆ ವೃಕ್ಷ. ತತ್ರ ಋಷೀಣಾಂ ಸಮಾಜೆ, ಅಲ್ಲಿ ಆ ಬದರಿ ವೃಕ್ಷದ ಕೆಳಗಡೆ ಋಷೀಣಾಂ ಸಮಾಜೆ, ಋಷಿಗಳ, ಭಾಳಷ್ಟು ಋಷಿಗಳ ಏನಾಗಿದೆ ಸಭೆ ನಡೆದಿದೆ. ಹರಿಮಪಿ ಮುನಿತಃ ಸತ್ಯವತ್ಯಾಂ ಪ್ರಜಾತಂ, ಸತ್ಯವತಿ ಮತ್ತು ಪರಾಶರರಲ್ಲಿ ಈ ಅವತಾರಗೊಂಡ ಯಾರು? ನಮ್ಮ ವೇದವ್ಯಾಸರು. ಮುನಿತಃ, ನೋಡಲಿಕ್ಕೆ ಮುನಿಗಳಾಗಿ ಕಂಡರು. ಹರಿಂ ಅಪಿ, ಅವರೇ ಭಗವಂತನ ಅವತಾರ. ಸೊ ಭಗವಂತನ ಅವತಾರ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿಕೊಂಡಾಗ ಏನಂತ ಹೇಳಿದರೆ ಎಲ್ಲ ಯಾವುದು ತತ್ವಜ್ಞಾನವೇ ಎಲ್ಲ ಮುಳುಗಿ ಹೋಯಿತು ಅಂತ ತಿಳ್ಕೊಂಡು ಇದಿರುವಾಗ ಪುನಃ ಬಂದು ಸತ್ವಜ್ಞಾನವನ್ನು, ವೇದಗಳನ್ನು ವಿಭಾಗ ಮಾಡಿ ಅಲ್ಲಿಂದ ಪುರಾಣಗಳನ್ನು 18 ಪುರಾಣಗಳನ್ನು ಬರೆದು, ಎಷ್ಟು ಪುರಾಣ? ಸೊ ಪುರಾಣಗಳನ್ನು ಬರೆದು, ಪುರಾಣಗಳನ್ನು ಬರೆದು ಬ್ರಹ್ಮಸೂತ್ರವನ್ನು ಬರೆದು, ಮಹಾಭಾರತ, ಮೂಲ ರಾಮಾಯಣ ಮಹಾಭಾರತವನ್ನು ಬರೆದು, ಆಮೇಲೆ ಪಂಚರಾತ್ರ ಇದೆಲ್ಲ ಬರೆದು ಪುನಃ ತತ್ವಜ್ಞಾನವನ್ನು ಮರುಸ್ಥಾಪನೆ ಮಾಡಿದರು ಭಗವಂತನ ಅವತಾರ ಈ ವೇದವ್ಯಾಸರು. ಸೊ
ಕರ್ತಾರಂ ಭಾರತಾದೇಹೇ, ಭಾರತ ಮಹಾಭಾರತ ಮೂಲ ರಾಮಾಯಣ ಭಾರತಾದೇಹೇ ಮತ್ತು ಪುರಾಣಗಳು ಕರ್ತಾರಂ ರಚನಕರ್ತ, ಭರತವರ ಗುರುಂ ಶ್ರೇಷ್ಠವಾದ ಭಾರತದ ಇಡೀ ಭಾರತ ಖಂಡದ ವರಗುರುಂ ಶ್ರೇಷ್ಠವಾದ ಗುರುಗಳು ಯಾರೂ ವೇದವ್ಯಾಸರು. ಆ ಎಲ್ಲ ಪಾಂಡವರ ಕಾಲದಲ್ಲಿ. ಸೊ ಎಲ್ಲ ಪಾಂಡವರು ವೇದವ್ಯಾಸರಿಗೆ ಒಪ್ಪಿಸ್ತಾ ಇದ್ದದ್ದು, ಆಮೇಲೆ ಶ್ರೀಕೃಷ್ಣ. ಸೊ ಮೊದಲು ವೇದವ್ಯಾಸರಿಗೆ. ಸೊ ಕರ್ತಾರಂ ಭಾರತಾದೇಹೇ ಭರತ ವರಗುರುಂ, ಭರತ. ಸೊ ಭರತ ಅಂತೇಳಿದರೆ ಅರ್ಜುನಾದಿಗಳು ಪಾಂಡವರು, ಭೀಮಾದಿ ಅರ್ಜುನ ಪಾಂಡವರು, ಅವರಿಗೆಲ್ಲ ವರಗುರುಂ ವೇದವ್ಯಾಸರು. ಬ್ರಹ್ಮಸೂತ್ರಸ್ಯ ಚಾಹೋ, ಬ್ರಹ್ಮಸೂತ್ರವನ್ನು ಬರೆದವರು. ಬ್ರಹ್ಮಸೂತ್ರ ಅನ್ನುವಂಥದ್ದು ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತಹ ಸೂತ್ರಗಳು. ಆ ಸೂತ್ರಗಳನ್ನು ಅಂತೇಳಿದರೆ ನಿರ್ಣಯ, ತತ್ವಜ್ಞಾನದ ನಿರ್ಣಯ, ಅದ್ಯಾವುದು ಬ್ರಹ್ಮಸೂತ್ರ. ಸೊ ಅದನ್ನು ಬರೆದರು. ಆಮೇಲೆ ನಿರ್ದೋಷಂ ಭಗವಂತ, ಸತ್ ಚಿತ್ ಆನಂದ. ಸತ್ ಅಂದ್ರೇನು? ಯಾವುದೇ ದೋಷ ಇಲ್ಲ, ನಿರ್ದೋಷಂ. ಆಮೇಲೆ ನಿತ್ಯಪೂರ್ಣ ಅಗಣಿತ ಗುಣಂ ಚಿದಾನಂದ, ಜ್ಞಾನಾನಂದ ರೂಪ, ಜ್ಞಾನಾನಂದ ರೂಪ, ಯಾವುದೇ ದೋಷ ಇಲ್ಲ, ನಿತ್ಯಪೂರ್ಣ. ನಿತ್ಯ ಭಗವಂತ ಅಂತೇಳಿದರೆ ಭಗವಂತನಿಗೆ ಹುಟ್ಟು ಸಾವು ಇಲ್ಲ, ನಿತ್ಯ ಭಗವಂತ. ಆಮೇಲೆ ಪೂರ್ಣ ಅಗಣಿತ ಗುಣಂ ಅಂತೇಳಿದ್ರೆ ಎಷ್ಟು ಗುಣ ಇದೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿಗಳಿಂದ ಲೆಕ್ಕ ಮಾಡಲಿಕ್ಕೆ ಆಗಲಿಲ್ಲ, ಇನ್ಯಾರಿಂದ ಲೆಕ್ಕ ಮಾಡಲಿಕ್ಕಾಗತ್ತೆ. ಸೊ ಅಸೌ ಪ್ರಿಯತಾಂ, ಇವರು ನಮ್ಮ ಮೇಲೆ ಪ್ರೀತಿಗೊಳ್ಳಲಿ, ನಮ್ಮ ಮೇಲೆ ನಮ್ಮ ಏನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಪ್ರಸನ್ನರಾಗಲಿ. ಮೇ ನಮ್ಮ ಮೇಲೆ, ಸ ಅಂದರೆ ಮಧ್ವರು, ಆಮೇಲೆ ಚ ಮತ್ತು, ಈಶಃ ಅಂದರೆ ವೇದವ್ಯಾಸರು. ಮಧ್ವರು ವೇದವ್ಯಾಸರು ಇಬ್ಬರೂ ಕೂಡ. ಸ ಚ ಈಶಃ, ಸಹ ಅಂತೇಳಿದರೆ ಮಧ್ವರು, ಚ ಅಂದರೆ ಮತ್ತು, ಈಶಃ ಅಂತೇಳಿದರೆ ವೇದವ್ಯಾಸರು ನಮ್ಮ ಮೇಲೆ ಪ್ರಸನ್ನಗೊಳ್ಳಲಿ ಅನ್ನುವಂತಹ ಈ 7ನೇ ಅಧ್ಯಾಯದ ಇದು ಶ್ಲೋಕ. ಸೊ ಈ 7ನೇ ಸರ್ಗದ ಏನು ಆಲ್ಮೋಸ್ಟ್ 18-19 ಶ್ಲೋಕಗಳನ್ನು ಇದು ಒಂದೇ ಒಂದು ಶ್ಲೋಕ, ಇದರಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅಷ್ಟು ಶ್ಲೋಕವನ್ನು ಕವರ್ ಮಾಡಿದ್ದಾರೆ. ಸೊ ಮಧ್ವಾಚಾರ್ಯರು ಸಹ ಅಪಶ್ಯತ್ ಅತ ಹೈಮವತೆ ತಟಾಂತರೆ ಬದರೀಷಂಡ ವಿಶೇಷ ಮಂಡಿತಂ. ಹೈಮವತೆ ಹಿಮಗಿರಿ ಅಂತೇಳಿದರೆ ಹಿಮಾಲಯದ ತಟಾಂತರೆ, ಹಿಮಾಲಯದ ತಡದಲ್ಲಿ, ದಡೆಯಲ್ಲಿ, ಆಚೆ ದಡದಲ್ಲಿ. ಬದರೀಷಂಡ ವಿಶೇಷ ಮಂಡಿತಂ, ಬದರಿ ಮರಗಳಿಂದ ವಿಶೇಷವಾಗಿ ಮಂಡಿತಂ ಅಲಂಕಾರಗೊಳ್ಳಲ್ಪಟ್ಟ ಯಾವುದನ್ನು? ಆಶ್ರಮ. ಪರಮಾಶ್ರಮಂ ಆಶ್ರಯಂ ಶ್ರಿಯ, ಪರಮಾಶ್ರಮಂ ಅಂತೇಳಿ ವೇದವ್ಯಾಸರ ಆಶ್ರಮ. ವೇದವ್ಯಾಸರಂದರೆ ಭಗವಂತನೇ. ಆಶ್ರಯಂ ಶ್ರಿಯ ಅಂದರೆ ಲಕ್ಷ್ಮೀ ಸಹಿತನಾದ ಭಗವಂತ. ಸಕಲಜ್ಞ ಸ ದದರ್ಶ ವಿಶ್ರುತಂ, ಸಕಲಜ್ಞ ಅಂತೇಳಿದರೆ ಎಲ್ಲವನ್ನು ತಿಳಿದಿರುವಂತಹ ಮಧ್ವಾಚಾರ್ಯರು ಆ ಉತ್ತರ ಬದರಿಗೆ ಆ ಉತ್ತರ ಬದರಿಗೆ ತಲುಪಿ ಸ ದದರ್ಶ ವಿಶ್ರುತಂ ಪರಮಾಶ್ರಮಂ, ಆ ಸುಪ್ರಸಿದ್ಧವಾದ ವೇದವ್ಯಾಸರ ಆಶ್ರಮಕ್ಕೆ ತಲುಪ್ತಾರೆ. ಸೊ 2ನೇ ಶ್ಲೋಕ. ಹಿಮವರ್ಷರವಿ ಪ್ರಭಾಸಹಾಹ ಪೃಥುಸತ್ರ ಪ್ರಥಿತಾ ದ್ವಿಜಾಶ್ರಯ ಅಪಿ ವಿಷ್ಣುಪದ ಸ್ಪೃಶೋಲಸನ್ ಉಭಯ ಯತ್ರ ವಿಚಿತ್ರ ಶಾಕಿನಃ. ಅಲ್ಲಿ ಹಿಮವರ್ಷ ರವಿ ಪ್ರಭಾಸಃ, ಹಿಮ ಅಂದ್ರಿದ್ರೆ ಚಳಿ, ವರ್ಷ ಅಂದರೆ ಮಳೆ, ರವಿ ಅಂದರೆ ಬಿಸಿಲು. ಸೊ ಪ್ರಭಾಸಃ ರವಿಪ್ರಭಾ ಅಂದರೆ ಸೂರ್ಯನ ಬಿಸಿಲು, ಇದನ್ನೆಲ್ಲ ಸಹಿಸಿಕೊಂಡು ಪೃಥು ಸತ್ರ ಪ್ರಥಿತಾ ದ್ವಿಜಾಶ್ರಯ, ದೊಡ್ಡ ದೊಡ್ಡ ಮರಗಳು, ಬದರಿ ಮರಗಳು, ಬೋರೆ ಮರಗಳು, ಪೃಥು ಸತ್ರ ಪ್ರಥಿತ. ಆಮೇಲೆ ಅಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಈ ಮರಗಳು, ಈ ಆಶ್ರಮ ಯಾರಿಗೆ? ದ್ವಿಜಾಶ್ರಯ. ದ್ವಿಜ ಅಂದರೆ 2 ಅರ್ಥ. ಒಂದು ಪಕ್ಷಿಗಳು, ಮರದಲ್ಲಿ ಪಕ್ಷಿಗಳು. ಸೊ ಪಕ್ಷಿಗಳಿಗೆ ಆಶ್ರಯ ಆ ಮರಗಳು, ಮತ್ತು ಎಲ್ಲಿ ಕೆಳಗಿಂದ ಕೂತಿದ್ದಾರೆ ಎಲ್ಲ ಮುನಿಗಳು, ಅದು ದ್ವಿಜ. ದ್ವಿಜ ಅಂದರೆ ಬ್ರಾಹ್ಮಣರು, ಮುನಿಗಳು, ಋಷಿಗಳು. ಅಪಿ ವಿಷ್ಣುಪದ ಸ್ಪೃಶೋಲಸನ್, ವಿಷ್ಣುಪದ ಅಂದರೆ ಆಕಾಶ ಅಥವಾ ಭಗವಂತನ ಪಾದಕಮಲ. ಸೊ ಮುನಿಗಳೆಲ್ಲ ತಮ್ಮ ಧ್ಯಾನ ಮಾಡಿಬಿಟ್ಟು ಅಲ್ಲಿ ಆ ಭಗವಂತನ ಪಾದಕಮಲ ಮುಟ್ಟಿದರೆ ಆ ವೃಕ್ಷಗಳು ಎತ್ತರ ಬೆಳೆದು
ಆಕಾಶವನ್ನು ಮುಟ್ಟಿದ್ದಾವೆ. ಉಭಯೇ ಯತ್ರ ಅಂತೇಳಿದರೆ ಮುನಿಗಳದ್ದು ಒಂದು ಥರ, ವೃಕ್ಷಗಳದ್ದು ಒಂದು ಥರ. ಯತ್ರ ವಿಚಿತ್ರ ಶಾಖಿನಃ, ವಿಚಿತ್ರ ಮರಗಳು, ವಿಚಿತ್ರ ಶಾಖಿನಃ. ಇಲ್ಲಿ ಋಷಿಗಳು ವಿಚಿತ್ರ ಶಾಖೆಯ, ವೇದ ಶಾಖೆ, ಒಬ್ಬರದ್ದು ಋಗ್ವೇದ ಆದರೆ ಇನ್ನೊಬ್ಬರದ್ದು ಯಜುರ್ವೇದ, ಇನ್ನೊಬ್ಬರದ್ದು ಸಾಮವೇದ, ಹೀಗೆ ಬೇರೆ ಬೇರೆ ಶಾಖೆಯ ಬ್ರಾಹ್ಮಣರುಗಳು, ಋಷಿ ಮುನಿಗಳು ಏನು ಅವರು ಯಜ್ಞಗಳನ್ನು ಮಾಡ್ತಾ, ತಪಸ್ಸನ್ನು ಆಚರಿಸುತ್ತಾ, ಧ್ಯಾನ ಮಾಡುತ್ತಾ ಭಗವಂತನ ಪಾದಕಮಲ, ವಿಷ್ಣು ಪದಸ್ಪೃಶೋ, ಭಗವಂತನ ಪಾದಕಮಲವನ್ನು ಋಷಿಗಳು ಆ ರೀತಿ ಮುಟ್ಟುತ್ತಾ ಇದ್ದಾರೆ. ಈ ಮರಗಳು ಭಗವಂತನ ಪಾದ ಅಂತೇಳಿದರೆ ಆಕಾಶವನ್ನು ಮುಟ್ತಾ ಇದ್ದಾವೆ, ಎತ್ತರ ಎತ್ತರ ಬೆಳೆದು ಅನ್ನುವಂಥದ್ದು ಅಂತಹ ಆಶ್ರಮ. ಶ್ರವಣಾಮೃತಗೀರ್ಗಣೈರ್ದ್ವಿಜೈ ಶುಕಮುಖ್ಯೈ ಶುಭವಕ್ಷಭಿರ್ಯುತಂ ಕಮಲೇಷ್ಟತಮಂ ಸ್ಥಿರಾಂತರೈ ಅಪಿ ಹಂಸೈ ಪರಮೈ ಅಮೇಚಕೈ. ಶ್ರವಣಾಮೃತ ಆಶ್ರಮದ ಒಳಗೆ ಹೋಗಿದ್ದಾರೆ ಮಧ್ವಾಚಾರ್ಯರು. ಏನು ಕೇಳಲಿಕ್ಕೆ ಇಂಪಾದ ಗಿಣಿಗಳು ಹಾಡುವಂಥದ್ದು, ಕೋಗಿಲೆ ಹಾಡುವಂಥದ್ದು, ಎಲ್ಲ ಪಕ್ಷಿಗಳು. ದ್ವಿಜೈಹಿ ಒಂದು ಬದಿಯಲ್ಲಿ ಪಕ್ಷಿಗಳದ್ದಾದರೆ ಇನ್ನೊಂದು ಕಡೆಯಲ್ಲಿ ಋಷಿ ಮುನಿಗಳು ಯಜ್ಞ ಮಾಡ್ತಾ ಇರುವಂಥ ಆ ಮಂತ್ರಘೋಷಗಳು. ಶುಕಮುಖ್ಯೈಹಿ, ಶುಕ ಅನ್ನೋಂಥದ್ದು ಯಾವುದು, ಇವರ ಮಗ ಯಾರ್ದು, ಶುಕಮುನಿ ಅಂತ ಹೇಳಿದರೆ ವೇದವ್ಯಾಸರ ಮಗ. ಸೊ ಶುಕಮುನಿಯೇ ಮೊದಲಾದ ಎಲ್ಲ ಮುನಿಗಳು ಏನು ಮಾಡ್ತಾ ಇದ್ದಾರೆ, ಯಜ್ಞ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿ ಶುಭ ಪಕ್ಷಿಭಿರ್ಯುತಂ, ಅವರ ಪಕ್ಷ ಅಂತ ಹೇಳಿದ್ರೆ ಸಿದ್ಧಾಂತ, ಅವರವರ ಪಕ್ಷ ಅಂತ, ಪಕ್ಷ ಅವರವರ ವೇದ, ಅವರವರ ಶಾಖೆ, ಅವರವರ ಸಿದ್ಧಾಂತಗಳು ಯಾರ್ದು, ಋಷಿ ಮುನಿಗಳದ್ದು, ಇಲ್ಲಿ ಪಕ್ಷಿಗಳದ್ದು. ಸೊ ಶುಭ ಪಕ್ಷಿಭಿರ್ಯುತಂ, ಎಲ್ಲ ಒಳ್ಳೆ ಪಕ್ಷಿಗಳು ಆಶ್ರಮದಲ್ಲಿದ್ದಾವೆ. ಕಮಲೇಷ್ಟತಮ ಸ್ಥಿರಾಂತರೈಹಿ, ಕಮಲ ಇಷ್ಟತಮ ಅಂತೇಳಿದರೆ ಲಕ್ಷ್ಮಿಗೆ ಅತೀ ಇಷ್ಟನಾದ ಭಗವಂತ ವೇದವ್ಯಾಸರು. ಸ್ಥಿರಾಂತರೈಹಿ, ಅವರನ್ನು ದೃಢವಾಗಿ ಮನದ ಅಂತಃಕರಣದಲ್ಲಿ, ಸ್ಥಿರ ಅಂತರೈಹಿ, ಒಳಗಿಂದ ಸ್ಥಿರವಾಗಿ ನೆಲೆಯಾಗಿ ನಿಲ್ಲಿಸಿದ್ದ ಈ ಋಷಿ ಮುನಿಗಳ ಆಶ್ರಮ. ಅಪಿ ಹಂಸೈಹಿ ಪರಮೈಹಿ ಅಮೇಚಕೈಹಿ ಅಂತೇಳಿದರೆ ಆ ಕಮಲ ಅಂತೇಳಿದರೆ ಒಂದು ಕಡೆ ಲಕ್ಷ್ಮೀದೇವಿ, ಸೊ ಲಕ್ಷ್ಮೀದೇವಿಗೆ ಅತಿ ಇಷ್ಟ ಇರುವಂಥದ್ದು ಭಗವಂತ. ಇನ್ನೊಂದು ಕಡೆ ತಾವರೆಗಳಿಗೆ ಅತಿ ಇಷ್ಟವಾದವು ಹಂಸಗಳು. ಸೊ ಈ ರೀತಿ ಹಂಸಗಳು, ಹಾಗೆ ಕಮಲೇಷ್ಟತಮ ಅಂತೇಳಿದರೆ ಭಗವಂತನಿಗೆ ಅತಿ ಇಷ್ಟರಾದ ಆ ಋಷಿ ಮುನಿಗಳು. ಸೊ ಅವರಿಂದ ತುಂಬಿದೆ ಯಾವುದು, ಒಂದು ಕಡೆ ಹಂಸಗಳಿಂದ ತುಂಬಿದ ಆಶ್ರಮ, ಒಂದು ಕಡೆ ಋಷಿ ಮುನಿಗಳಿಂದ ತುಂಬಿದೆ ಆಶ್ರಮ. ನಾಲ್ಕನೇದು ಸುಮನೋನಿಕರೇಣ ಪೂರಿತಂ ಸ್ವಮನೋ ಭೀಷ್ಟದಂ ಅಲ್ಪದುರ್ಗಮಂ ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠಂ ಇವ ಅಚ್ಯುತಾಲಯಂ. ವೈಕುಂಠಂ ಇವ ಅಚ್ಯುತಾಲಯಂ, ಯಾರಿದ್ದಾರೆ, ಭಗವಂತ ಸ್ವಂತ ಇದ್ದಾರೆ ಈ ಆಶ್ರಮದಲ್ಲಿ ವೇದವ್ಯಾಸರ ರೂಪದಲ್ಲಿ. ಸೊ ಆ ಕಡೆ ಭಗವಂತ ವೈಕುಂಠದಲ್ಲಿ, ಇಲ್ಲಿ ವೇದವ್ಯಾಸರು ಈ ಆಶ್ರಮದಲ್ಲಿ. ಅಚ್ಯುತಾಲಯಂ ಸುಮನೋನಿಕರೇಣ, ಈ ಆಶ್ರಮದಲ್ಲಿ ಏನಂತ ಹೇಳಿದರೆ ಹೂವುಗಳು, ಋಷಿಮುನಿಗಳು. ಸುಮನ ಒಳ್ಳೆ ಮನಸ್ಸಿರುವವರು ಯಾರು, ಋಷಿಮುನಿಗಳು. ಸೊ ಈ ಋಷಿಮುನಿಗಳು ನಿಕರೇಣ ಸಮೂಹದಿಂದ ಪೂರಿತಂ ತುಂಬಿದೆ ಈ ಆಶ್ರಮ. ಸ್ವಮನೋಭೀಷ್ಟದಂ ಅಂತೇಳಿದರೆ ಇಲ್ಲಿ ಇರುವವರದ್ದು ಏನು ಅಭೀಷ್ಟ ಅಂತೇಳಿದರೆ ಮೋಕ್ಷ, ಅವರಿಗೆ ಬೇಕಾದ್ದೇ ಮೋಕ್ಷ. ಆ ಮೋಕ್ಷದ ಸಾಧನೆಯಲ್ಲಿ ಎಲ್ಲರಿಗೂ ಎಂತ ಹೇಳಿದರೆ ಮೋಕ್ಷ ಸಿಗುವಂತಹ, ಮೋಕ್ಷವನ್ನು ಕೊಡುವಂತಹ ಈ ಆಶ್ರಮ. ಅಲ್ಪ ದುರ್ಗಮಂ, ಅಲ್ಪರಿಗೆ, ಯಾರು ಶುಚಿ ಇಲ್ವಾ, ಯಾರು ದುಷ್ಟರಿದ್ದಾರೋ ಅವರಿಗೆ ಇಲ್ಲಿ ಪ್ರವೇಶವೇ ಇಲ್ಲ. ಸೊ ಯಾರು ಜ್ಞಾನ ಭಕ್ತಿ ವೈರಾಗ್ಯದಿಂದ, ಜ್ಞಾನ ಭಕ್ತಿ ವೈರಾಗ್ಯ ಇದು ಮೂರೂ ಯಾರಿಗಿದೆ ಅವರು ಮಾತ್ರ ಅಲ್ಲಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ. ಅಪರಸ್ಪರ ಮತ್ಸರ ಪ್ರಜಂ ವಿವಿಧ ಶಾಖಿನಂ, ಒಬ್ಬರು ಋಗ್ವೇದದ ಶಾಖೆ, ಇನ್ನೊಬ್ಬರು ಯಜುರ್ವೇದದ ಶಾಖೆ, ಈ ರೀತಿ ಇದೆ. ಸೊ ಒಬ್ಬರದ್ದು ಒಂದೊಂದು ಗುಣಗಳು. ಆದರೆ ಈ ಆಶ್ರಮದ ಒಳಗೆ ಬಂದ ಮೇಲೆ ಅಪರಸ್ಪರ ಮತ್ಸರ ಪ್ರಜಂ, ಒಬ್ಬರಿಗೆ ಯಾವುದೇ ಮತ್ಸರ ಇಲ್ಲ. ಇಲ್ಲಿ ಇರುವವರು ಎಲ್ಲ ದೇವರ ಜೊತೆಗೆ ಇರುವವರು, ಭಗವಂತನ ಜೊತೆಗೆ ಇರುವಾಗ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ, ಯಾವುದೂ ಇಲ್ಲ. ಖಾಲಿ ಪ್ರೇಮ ಭಾವನೆ, ಸ್ನೇಹ ಭಾವನೆ, ಭಗವಂತನಲ್ಲಿ ಪ್ರೇಮ. ಏನು ಮಾಡಿದರೂ ಭಗವಂತನಿಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಅದು ಮಾತ್ರ ಇರುವಂತಹ ನಿರ್ಮಲ ಚಿತ್ತದ ಈ ಋಷಿ ಮುನಿಗಳಿಂದ ತುಂಬಿದೆ ಈ ಆಶ್ರಮ. ಸೊ ಅಲ್ಲಿಂದ 6ನೇ ಶ್ಲೋಕ. ಕನಕಾತುಲ ತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ
ಗಜರಾಜಗತಿರ್ ಮಹಾಭುಜ ಪ್ರತಿಯಾನ್ ಕೋ ಅಯಂ ಅಪೂರ್ವ ಪುರುಷ. ಈ ಆಶ್ರಮದೊಳಗೆ, ಇಂತಹ ಆಶ್ರಮದೊಳಗೆ ಬರ್ತಾರೆ ಮಧ್ವರು ಒಳಗೆ. ಸೊ ಪೂರ್ಣ ಪ್ರಜ್ಞರು ಒಳಗೆ ಬರ್ತಾರೆ. ಕನಕಾತುಲ ತಾಲ ಸನ್ನಿಭ, ತಾಲ ವೃಕ್ಷದಾಗೆ ಎತ್ತರದ ಪರ್ಸನಾಲಿಟಿ ಯಾರ್ದು? ಆನಂದ ತೀರ್ಥರದ್ದು. ಸನ್ನಿಭ ಅಂತ ಹೇಳಿದ್ರೆ ಆ ರೀತಿ ಸಮಾನ ಇರುವವರು. ಕನಕಾತುಲ ಅಂದರೆ ಚಿನ್ನದ ಸರಿಗೆಯ ಥರ ಮೈ. ಯಾರ್ದು? ಇವರದು. ಯಾರ್ದು? ಮಧ್ವರದ್ದು. ಕಮಲಾಕ್ಷೋ ವಿಮಲೇಂದು ಸನ್ಮುಖ, ಮುಖ ನೋಡಿದರೆ ಚಂದ್ರನ ಥರ. ಕಮಲಾಕ್ಷ, ಕಣ್ಣು ನೋಡಿದರೆ ಕಮಲದ ದಳದ ಥರ. ಗಜರಾಜ ಗತಿ ಅಂದರೆ ಗಜರಾಜ ಅಂದರೆ ಆನೆಯ ನಡಿಗೆ ಥರ ನಡ್ಕೊಂಡು ಬರ್ತಾ ಇದ್ದಾರೆ. ಮಹಾಭುಜ, ಈ ಆಜಾನುಬಾಹು ಯಾರು? ಮಧ್ವರು. ಪ್ರತಿಯಾನ್ ಕೋ ಅಯಂ, ಅಯಂ ಅಪೂರ್ವ ಪುರುಷ. ಎಲ್ಲ ಋಷಿಮುನಿಗಳು ನೋಡ್ತಾ ಇದ್ದಾರೆ, ಇವರು ಯಾರು ಬರ್ತಾ ಇದ್ದಾರೆ? ಅಪೂರ್ವ ಪುರುಷ. ಇಂತಹ ತೇಜಸ್ಸುಳ್ಳಂತಹ, ಇಷ್ಟು ಎತ್ತರದ ತಾಲವೃಕ್ಷದಷ್ಟು ಎತ್ತರ ಇರುವಂತಹ, ಚಿನ್ನದ ಸರಿಗೆಯ ಥರ ಮೈ ಇರುವಂತಹ, ಈ ಗಜರಾಜ ಗತಿ ಇರುವಂತಹ ಈ ಮಹಾಪುರುಷ ಆಜಾನುಬಾಹು, ಇವರು ಯಾರು? ಇಂತಹ ಲಕ್ಷಣವಂತ ಈ ಪುರುಷ ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಋಷಿಮುನಿಗಳು. ಇವರು ಒಳಗೆ ಬರ್ತಾ ಇದ್ದಾರೆ. ಅತಿಶಾಂತ ವಪುರ್ನಿಶಾಕರ ಸ್ವಯಂ ಏಕಾಂತಕರೋ ದಿವಾಕರ. ಆಮೇಲೆ ಇತಿ ನಾಸ್ಯ ಗುಣಾಣಮಾಕೃತೆ ಉಪಮಾನಂ ಭುವನೇಶು ಲಭ್ಯತೆ ಅಂತ ಹೇಳಿದರೆ ಚಂದ್ರ ಶಾಂತ ಸ್ವರೂಪ. ಯಾವುದು? ಅತಿ ಶಾಂತ ವಪು ನಿಶಾಕರ. ಆಮೇಲೆ ಸೂರ್ಯ ಆದರೆ ಅವನು ಸ್ವಯಂ ಏಕಾಂತ ಖರೋ ದಿವಾಕರ. ಸೂರ್ಯ ಆದರೆ ಬಹಳ ತೀಕ್ಷ್ಣ. ಇವರು ಚಂದ್ರನಾಗಿ ಶಾಂತನೂ ಅಲ್ಲ, ಸೂರ್ಯನಾಗಿ ತೀಕ್ಷ್ಣನೂ ಅಲ್ಲ. ಇಂತಹ ಇತಿ ನ ಅಸ್ಯ ಗುಣಾರ್ಣವಾಕೃತೆ, ಗುಣ ಆರ್ಣವ ಅಂತೇಳಿದ್ರೆ ಅತ್ಯಂತ ಅದ್ಭುತವಾದ ತೇಜಸ್ಸುಳ್ಳ ಅಂತ ಈ ಆನಂದ ತೀರ್ಥರನ್ನು ನೋಡಿ ಉಪಮಾನಂ ಭುವನೇಶು ನ ಲಭ್ಯತೆ. ಇತಿ ನ ಅಸ್ಯ ಗುಣಾರ್ಣವಾಕೃತೆ, ಅಲ್ಲಿ ನ ಅಂತಿದೆ. ಇತಿ ನ ಉಪಮಾನಂ ಭುವನೇಶು ಲಭ್ಯತೆ. ಉಪಮಾನಂ ಭುವನೇಶು ನ ಲಭ್ಯತೆ ಅಂತೇಳಿದರೆ ಇವರಿಗೆ ಇದು ಯಾರು? ಇವರಿಗೆ ಸರಿಯಾದವರು ಅಂತೇಳಿದರೆ ಇವರು ಅವರ ಹಾಗೆ ಇವರ ಹಾಗೆ ಅಂತ ಎಣಿಸಿದರೆ ಇವರು ಯಾರ ಹಾಗೆ ಅಲ್ಲ. ಸೂರ್ಯನ ಹಾಗೆ ಅಲ್ಲ, ಚಂದ್ರನ ಹಾಗೆ ಅಲ್ಲ. ಅದ್ಭುತವಾದ ತೇಜಸ್ಸು, ಅದ್ಭುತವಾದ ಲಕ್ಷಣ, ತಾಳೆ ವೃಕ್ಷದಷ್ಟು ಎತ್ತರ ಇದ್ದಾರೆ, ಮಹಾ ಆಜಾನುಬಾಹು ಅಂಥೇಳಿ ಯಾರು ಇವರು? ಇವರಿಗೆ ಉಪಮಾನವೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಋಷಿಮುನಿಗಳು ಅಂತೇಳಿದರೆ ಬಹಳ ಗೊತ್ತಿರುವವರು, ಮಹಾಜ್ಞಾನಿಗಳು. ಅವರಿಗೇ ಗೊತ್ತಾಗಲಿಲ್ಲ ಯಾರು ಬಂದದ್ದು ಅಂತ. ಪರಮಾಶ್ರಮಿಣಾಂ ಗತಶ್ರಮೋ ಅಂತೇಳಿದರೆ ಈ ಯತಿಗಳು ಅಂತೇಳಿದರೆ ಇಲ್ಲಿಗೆ ಬರುವವರೆಲ್ಲ ಬಹಳಷ್ಟು ದೂರದಿಂದ ಬರಬೇಕಲ್ವ ಅಂತೇಳಿದರೆ ಬಹಳ ಸುಸ್ತಾಗಿ ಬರ್ತಾರೆ. ಅಲ್ಲೇ ಇವರನ್ನು ನೋಡಿದರೆ, ಮಧ್ವರನ್ನು ನೋಡಿದರೆ ಗತಶ್ರಮೋ, ಅರೆ ಶ್ರಮವೇ ಇಲ್ಲ ಮುಖದಲ್ಲಿ. ಅಂದರೆ ಇಷ್ಟು ಫ್ರೆಶ್ ಅಂತೇಳಿದರೆ ಈಗ ಏನಂತ ಹೇಳಿದರೆ ಎಲ್ಲ ಚೆಂದ ಮಾಡಿಕೊಂಡು ಬಂದಾಗೆ ಶ್ರಮವೇ ಇಲ್ಲ. ನಾನು ಚಿನ್ನಾನಿ ಬಿಭರ್ತಿ ಅಂತೇಳಿದರೆ ಈ ಯತಿಗಳ ವೇಷದಿಂದ ದಂಡ ಕಮಂಡಲು ಹಿಡ್ಕೊಂಡು ಕಾವ್ಯ ವಸ್ತ್ರ ಉಟ್ಟುಕೊಂಡು ಬಂದಿರುವಂತಹ ಈ ಮಹಾನುಭಾವ ಧೀಹಿ. ಈ ಮಹಾನುಭಾವ ಯಾವುದೇ ಧೀರ ಅಂತೇಳಿದರೆ ಮಹಾ ಧೈರ್ಯವಂತ ಅಂತೇಳಿದರೆ. ಇಲ್ಲದಿದ್ದರೆ ಎಲ್ಲರೂ ಬರುವವರು ಭಯದಿಂದ ಅಯ್ಯೋ ಇವು ಹಾವು ಕಚ್ಚುತ್ತದೆ, ಇನ್ನೇನಾದರೂ ಆಗ್ತದೆ ಅಂತ ತಿಳ್ಕೊಂಡು. ಇವರಿಗೆ ಯಾವ ಭಯವೂ ಇಲ್ಲ ಮುಖದಲ್ಲಿ. ಅಪಿ ಮಾನುಷ ಭಾವ ವಿಗ್ರಹೋ ವಿಪುಲಂ ವಿಸ್ಮಯಂ ಆತನೋತಿ ನಹ. ನಮಗೆ ಈ ಋಷಿಮುನಿಗಳಿಗೆ ವಿಸ್ಮಯ ಆಗ್ತಾ ಇದೆ. ಇವರು ಯಾರು? ಒಂದು ಚೂರು ಮುಖದಲ್ಲಿ ಯಾವುದು ಶ್ರಮ ಆಗಲಿ ಭಯ ಆಗಲಿ ಇಲ್ಲ. ಅಂತಹ ಒಂದು ಏನು ತೇಜಸ್ಸುಳ್ಳ ಲಕ್ಷಣವುಳ್ಳ, ಯಾವುದೇ ಭಯ ಇಲ್ಲದ, ಯಾವುದೇ ಕಳವಳ ಇಲ್ಲದ ಆ ಗಜರಾಜಗತಿಯಿಂದ ಬರ್ತಾ ಇರುವಂತಹ ಇವರು ಯಾರು ಎಣಿಸ್ತಾರೆ? ಇವರು ಚತುರಾನನ ಸ್ವಯಂ. ಅರೆ ಇವರು ಬ್ರಹ್ಮದೇವರೇ ಇದ್ದಾರೆ ಕಡೆಗೆ. ಪವನೋವಾ ವ್ರತಿರೂಪ ಆವ್ರಜನ್. ಪವನೋವಾ ಅಂದರೆ ವಾಯುದೇವರೇ ಬಂದುಬಿಟ್ರ ಅಥವಾ ಬ್ರಹ್ಮದೇವರೇ ಬಂದುಬಿಟ್ರ. ಚತುರಾನನ ಅಂದರೆ ಬ್ರಹ್ಮದೇವರು, ಪವನ ಅಂದರೆ ವಾಯುದೇವರು. ವ್ರತಿರೂಪ ಆವ್ರಜನ್, ದಂಡ ಕಮಂಡಲು ಕಾಬಿಶಾಟೆ ಉಟ್ಕೊಂಡು ಈ ಯತಿರೂಪದಲ್ಲಿ ಆವ್ರಜನ್ ಬರುತ್ತಿರುವಂತಹ ಇವರು ಯಾರು? ಒಂದು ಬ್ರಹ್ಮದೇವರ ಅಲ್ಲ ವಾಯುದೇವರ ಅಂತೇಳಿದರೆ ಆ ಲೆವೆಲಲ್ಲಿ ಬೇರೆ ಅಂತೇಳಿದರೆ ಬೇರೆ ಯಾರ್ದು ಯೋಚನೆ ಆಗ್ತಾ ಇಲ್ಲ. ಬ್ರಹ್ಮದೇವರೇ ಬಂದುಬಿಟ್ರ ಆಶ್ರಮಕ್ಕೆ ಅಂತೇಳಿದರೆ ಭಗವಂತನನ್ನು ಹುಡುಕಿಕೊಂಡು ಬ್ರಹ್ಮದೇವರಿಗೆ ಏನಾದರೂ ಕೆಲಸ ಇದೆ ಕಾಣಿಸುತ್ತೆ ಬಂದಿರಬೇಕು.
ಶ್ರುತಿನಾಥ ದೃಕ್ಷಯ, ಶ್ರುತಿನಾಥ ವೇದಗಳಿಗೆ ಒಡೆಯನಾದ ವೇದವ್ಯಾಸರನ್ನ ದಿದೃಕ್ಷಯ ನೋಡಲಿಕ್ಕೆ, ದಿದೃಕ್ಷಯ ಅಂತೇಳಿದ್ರೆ ಇವರು ಯಾರು? ಹಾಗೆ ಒಂದು ಬ್ರಹ್ಮದೇವರು ಬಂದಿರಬೇಕು, ಇಲ್ಲದಿದ್ದರೆ ವಾಯುದೇವರು ಬಂದಿರಬೇಕು. ಯಾರನ್ನು ನೋಡಲಿಕ್ಕೆ? ಶ್ರುತಿನಾಥ ವೇದವ್ಯಾಸರನ್ನು ನೋಡಲಿಕ್ಕೆ ಬಂದಿರಬೇಕು. ಅನ್ಯಥಾ ಅಲ್ಲದಿದ್ದರೆ ನ ಖಲು ಸ್ಯಾತ್ ನಿಖಿಲಾಗ್ರ್ಯ ಲಕ್ಷ್ಮವಾನ್. ಇಷ್ಟು ಲಕ್ಷಣವುಳ್ಳಂತಹ ಈ ಶರೀರದವರು, ಇಂಥ ತೇಜಸ್ಸಿರುವಂಥ ಈ ಶರೀರವರು, ಮುಖದಲ್ಲಿ ಯಾವುದೇ ಶ್ರಮ ಇಲ್ಲದೆ, ಯಾವುದೇ ಭಯವಿಲ್ಲದೆ, ಗಂಭೀರವಾದ ನಡಿಗೆ ಉಳ್ಳ ಈ ಮಹಾನುಭಾವ ಒಂದು ಬ್ರಹ್ಮದೇವರಿರ್ಬೋದು ಅಥವಾ ವಾಯುದೇವರಿರ್ಬೋದು. ಅವಲೋಕಿತ ಲಕ್ಷಣ ಸತೈಹಿ ಇತಿ ಸಚಿಂತ್ಯ ಕುತೂಹಲಾಕುಲೈ ಅವಿಲಂಬಗತಿರ್ನ್ಯಶಾಮಯತ್ ತರುಂ ಆರಾತ್ ಸುರಪಾದಪೋತ್ತಮಂ. ಸೊ ಒಳಗೆ ಬಂದರು, ಯಾರಿಗೂ ಗೊತ್ತಾಗಲಿಲ್ಲ, ಒಂದೋ ಬ್ರಹ್ಮದೇವರು ಒಂದು ವಾಯುದೇವರು ಅಂತ ಎಣಿಸ್ಕೊಂಡು ಕೂತಿದ್ದಾರೆ ಎಲ್ಲ ಋಷಿಮುನಿಗಳು. ಸೊ ಒಳಗೆ ಬಂದು ನೋಡ್ತಾರೆ ಮಧ್ವರು. ಒಂದು ಅವಿಲಂಬಗತಿ, ಅವಿಲಂಬ ಅಂತ ಹೇಳಿದ್ರೆ ಆ ಕಡೆ ಜೋರಾಗಿ ಫಾಸ್ಟಾಗಿ ಬಂದಿದ್ದು ಅಲ್ಲ, ಈ ಕಡೆ ಬಹಳ ಮಂದವಾದ ಗತಿಯೂ ಅಲ್ಲ. ಸೊ ಆ ಕಡೆನಲ್ಲ ಈ ಕಡೆನಲ್ಲ ಅಂತದ್ದು ಗಂಭೀರವಾದ ನಡಿಗೆಯಿಂದ ನ್ಯಶಾಮಯತ್ ನೋಡಿದರು ತರುಂ ವೃಕ್ಷವನ್ನು, ಯಾವುದು? ಬದರಿ ವೃಕ್ಷವನ್ನು. ಆ ಬದರಿ ವೃಕ್ಷದ ಕೆಳಗೆ ಕೂತಿದ್ದಾರೆ ವೇದವ್ಯಾಸರು. ಸುರಪಾದಪೋತ್ತಮಂ, ಸುರಪಾದಪ ಅಂದರೆ ದೇವಲೋಕದ ಕಲ್ಪವೃಕ್ಷ, ಅದಕ್ಕಿಂತಲೂ ಸುರಪಾದಪ ಉತ್ತಮಂ, ಕಲ್ಪವೃಕ್ಷಕ್ಕಿಂತಲೂ ಉತ್ತಮವಾದ ಈ ಬದರಿ ವೃಕ್ಷವನ್ನು ನೋಡಿದರು ಮಧ್ವರು. ಅದಕ್ಕಿಂತಲೂ ಉತ್ತಮ. ಯಾಕೆ ಕಲ್ಪವೃಕ್ಷದಿಂದಲೂ ಉತ್ತಮ ಅಂತೇಳಿದರೆ ಭಗವಂತನೇ ಸ್ವಂತ ಕೂತಿದ್ದಾರೆ ಅದರ ಕೆಳಗೆ, ಆದ್ದರಿಂದ ಅದು ಉತ್ತಮ ಇರಲೇಬೇಕು. ಸೊ ಆ ವೃಕ್ಷವನ್ನು ನೋಡುವಾಗ ಏನು ಅನ್ನಿಸಿತು ಅಂದರೆ, ಯೋ ಅಪಶ್ಯತ್, ಮಧ್ವರು ನೋಡ್ತಾರೆ, ಯೋ ಅಪಶ್ಯತ್ ಸ್ವ ಆಶ್ರಮಾಗ್ರ್ಯಂ ಅಂದರೆ ಶ್ರೇಷ್ಠವಾದ ಆಶ್ರಮವನ್ನು ನೋಡಿದರು. ಮುನಿಮಹಿತ ಗುಣೋ, ಮುನಿಮಹಿತ ಅಲ್ಲಿರುವಂತಹ ಋಷಿಮುನಿಗಳಿಂದ ಪೂಜಿತರಾದರು. ಏನಂತ ಪೂಜಿತರಾದರು? ಇವರು ಒಂದು ಬ್ರಹ್ಮದೇವರು ಇರಬೇಕು, ಇಲ್ಲದಿದ್ದರೆ ವಾಯುದೇವರು ಇರಬೇಕು ಅಂತ. ಸೊ ಇವರ ಲಕ್ಷಣಗಳನ್ನು ಗುಣಗಳನ್ನು ನೋಡಿ ದಿವ್ಯ ಸಾಲಂಚ ಚಿತ್ರಂ, ಅಲ್ಲಿರುವ ದಿವ್ಯವಾದ ಬದರಿ ವೃಕ್ಷವನ್ನು ನೋಡಿದರು. ಆಶ್ಚರ್ಯಕರವಾದ ಆ ಬದರಿ ವೃಕ್ಷ ಮಸೃಣತ್ವಚಂ ಉನ್ನತಂ ತತಂ ಬಹುಶಾಖಾಪಣಸೂನರತ್ನಕಂ ಭಗವಂತಂ ಅನಂತಂ ಅಂತಿಕೆ ಸ್ಥಿತಂ ಈಶಸ್ಯ ನಿಷೇವಣಾಯವ. ಮಸೃಣ, ಮಸೃಣ ಅಂದರೆ ನುಣುಪಾದ ಚರ್ಮ ಅಂತೇಳಿದರೆ ಆ ವೃಕ್ಷವನ್ನು ನೋಡುವಾಗ ಅನ್ನಿಸಿತು, ಇದು ಅಂತೇಳಿದರೆ ಈ ವೃಕ್ಷದ ತೊಗಟೆ ನೋಡಿ, ಅಂದರೆ ಆದಿಶೇಷನ ಮೈ ಇಲ್ವಾ, ನುಣುಪಾಗಿ ಆ ಥರ ಇದೆ ಅಂತ ಕಾಣಿಸಿತು. ಯಾರಿಗೆ? ಮಧ್ವರಿಗೆ. ಮಸೃಣತ್ವಚಂ ಉನ್ನತಂ, ಎಷ್ಟು ಎತ್ತರ ಇದೆ ಅಂದರೆ ಆದಿಶೇಷ ಎಷ್ಟು ಉದ್ದ ಇದ್ದಾನ ಹಾಗೇನೆ. ತತಂ ವ್ಯಾಪಿಸಿ ಬಿಟ್ಟಿದೆ. ಬಹುಶಾಖ ಪಣಸೂನ ರತ್ನಕಂ, ಹೇಗೆ ಆದಿಶೇಷನಿಗೆ ತುಂಬ ಹೆಡೆಗಳುಂಟೋ ಈ ಮರಕ್ಕೆ ಹಾಗೆ ತುಂಬ ಶಾಖೆಗಳುಂಟು. ಭಗವಂತಂ ಅನಂತಂ ಅಂತಿಕೆ, ಯಾಕಂತೇಳಿದರೆ ಭಗವಂತ ಆದಿಶೇಷನ ಮೇಲೆ ಇರುವುದು ಅಂತೇಳಿದರೆ, ಆದಿಶೇಷನ ಯಾವುದು ಏನು ಭಗವಂತನಿಗೆ ಏನೂ ಆಗದಾಗೆ ಆದಿಶೇಷನು ಏನು ಒಂದು ರಕ್ಷಣೆ ಕೊಟ್ಟ ರೀತಿಯಲ್ಲಿ ಭಗವಂತನನ್ನು ಆವೃತವಾಗಿರ್ತಾನೆ ಆದಿಶೇಷ. ಸೊ ಆ ಭಗವಂತನ ಆದಿಶೇಷನ ಮೇಲೆ ಭಗವಂತ ಮಲಗಿರುವಂಥದ್ದು, ಆದಿಶೇಷನ ಹೆಡೆ ಭಗವಂತನಿಗೆ ಕೊಡೆ ಹಿಡಿದಾಗೆ. ಆ ರೀತಿಯಲ್ಲಿ ಈ ಮರವು ಕೆಳಗೆ ಕೂತಿರುವಂತಹ ವೇದವ್ಯಾಸರಿಗೆ ಕೊಡೆ ಹಿಡಿದಿರುವಂತೆ ಇದೆ. ಇದರ ಶಾಖೆಗಳನ್ನು ನೋಡಿದಾಗ, ಅದರ ತೊಗಟೆಯನ್ನು ನೋಡಿದಾಗ ನುಣುಪಾಗಿದೆ, ಶಾಖೆಗಳನ್ನು ನೋಡಿದಾಗ ಆದಿಶೇಷನ ಹೆಡೆಗಳನ್ನು ನೋಡಿದಾಗೆ ಕಾಣ್ತಾ ಇದೆ. ಇದು ಖಂಡಿತ ಇದು ಆದಿಶೇಷನೇ ಇರಬೇಕು ಈ ಮರ, ಯಾಕೆ ಕೆಳಗೆ ಕೂತಿದ್ದಾರೆ ಭಗವಂತ. ಆಮೇಲೆ ಅತಿ ಚಿತ್ರ ವಿಚಿತ್ರ ಪತ್ರಿಣಂ ಬಹುವರ್ಣಂ ಹರಿಗೋ ನಿವಾರಕಂ ಮುನಿನಂದನಂ ಇಂದಿರಾಪತೆ ಅಧಿಕೇಷ್ಟಂ ಪತತಾಂ ಇವಾಧಿಪಂ. ಅಧಿಕ ಇಷ್ಟಂ ಭಗವಂತನಿಗೆ, ಇಂದಿರಾಪತೆ ಭಗವಂತನಿಗೆ, ಅಧಿಕೇಷ್ಟಂ ಅತ್ಯಂತ ಬೇಕಾದ ಪ್ರಿಯನಾದ ಯಾರು? ಗರುಡ. ಪತತಾಂ ಇವ ಅಧಿಪಂ, ಪತತಾಂ ಪಕ್ಷಿಗಳಿಗೆ, ಅಧಿಪಂ ಪಕ್ಷಿರಾಜ ಗರುಡ.
ಹಾಗಾದರೆ ಇದನ್ನು ನೋಡಿದಾಗ ಅಂತ ಹೇಳಿದ್ರೆ ಗರುಡ ಭಗವಂತನನ್ನು ಹೊತ್ತುಕೊಂಡು ಹೋಗ್ತಾನಲ್ಲ, ಹಾಗೆ ಗರುಡ ಭಗವಂತನನ್ನು ಹೊತ್ತು ರೆಡಿಯಾಗಿದ್ದಾನೆ. ಗರುಡ ಯಾರು? ಈ ವೃಕ್ಷವೇ ಗರುಡ. ಅತಿ ಚಿತ್ರ ವಿಚಿತ್ರ ಪತ್ರಿಣಂ, ಗರುಡನ ರೆಕ್ಕೆಗಳು ಹೇಗೆ ಅತಿ ವಿಚಿತ್ರವಾಗಿ ಇರ್ತಾವೋ, ಯಾವುದು ಬಣ್ಣ ಬಣ್ಣದ ರೆಕ್ಕೆಗಳಿರ್ತಾವೋ ಗರುಡನಿಗೆ, ಅದೇ ರೀತಿ ಈ ಮರಕ್ಕೂ ಈ ಬೇರೆ ಬೇರೆ ಬಣ್ಣದ ಇದು ಎಂಥದ್ದು ನೋಡಿದರೆ ಬೇರೆ ಬೇರೆ ಬಣ್ಣಗಳು ಕಾಣ್ತಾವೆ. ಈ ಅತಿ ಚಿತ್ರ ವಿಚಿತ್ರ ಪತ್ರಿಣಂ ಬಹುವರ್ಣಂ, ಈ ಮರ ಬಹಳ ವರ್ಣಗಳಲ್ಲಿ ಕಾಣ್ತಾ ಇದೆ. ಇದು ಒಂದು ವರ್ಣ, ಇದು ಖಾಲಿ ಒಂದು ಹಸಿರು ವರ್ಣದ ಕಾಣ್ತಾ ಇಲ್ಲ. ಹರಿಗೋ ನಿವಾರಕಂ, ಹರಿಗೋ ನಿವಾರಕಂ ಅಂತ ಹೇಳಿದ್ರೆ ಏನು? ಸೂರ್ಯನ ಕಿರಣ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪೂರ್ತಿ ತತಂ ಅಂತೇಳಿದರೆ ವ್ಯಾಪಿಸಿ ಬಿಟ್ಟಿದೆ, ಸೂರ್ಯನ ಕಿರಣಗಳೇ ಬರುವುದಿಲ್ಲ. ಆದರೆ ಸೂರ್ಯನ ಕಿರಣಗಳು ಆ ವೃಕ್ಷದ ಯಾವುದು ಎಲೆಗಳ ಮೇಲೆ ಬಿದ್ದು ಏನು ಹೊಳೆದು ಅದೇನಾಗ್ತದೆ, ಬೇರೆ ಬೇರೆ ಬಣ್ಣಗಳು ಕಾಣ್ತಾ ಇವೆ. ಮುನಿನಂದನಂ, ಹೇಗೆ ಕಶ್ಯಪರ ಮಗ ಯಾರು? ಗರುಡ. ಆ ರೀತಿ ಗರುಡನು ಹೊತ್ತು ಕೂತಿದ್ದಾನೆ ಭಗವಂತನನ್ನು. ಯಾಕಂದರೆ ಕೆಳಗೆ ಕೂತಿದ್ದಾರೆ ವೇದವ್ಯಾಸರು. ಈ ಮರವನ್ನು ನೋಡಿದಾಗ ಅರೇ ಗರುಡ ದೇವರು, ಗರುಡ ದೇವರು ಭಗವಂತನನ್ನು ಹೊತ್ತು ನಿಂತಿದ್ದಾರೆ. ಆ ರೀತಿ ಕಂಡಿತು ಆಶ್ರಮದಲ್ಲಿರುವ ಈ ಬದರಿ ವೃಕ್ಷ ಮಧ್ವರಿಗೆ. ಅಮೃತಾತ್ಮ ಮಹಾಫಲಪ್ರದಂ ದುರವಾಪಂ ಹರಿಭಕ್ತಿ ವರ್ಜಿತೈ ಶ್ರುತ ಸಾಧು ಪುರಾಣ ಭಾರತಂ ನಿಗಮಂ ಮೂರ್ತಂ ಇವ ಊರು ಶಾಖಿನಂ. ಏನಂತ ಹೇಳಿದರೆ ಈ ಮರ ಅನ್ನುವಂಥದ್ದು ಅಮೃತಾತ್ಮ ಮಹಾಫಲಪ್ರದಂ ಅಂತೇಳಿದರೆ ಮೋಕ್ಷಪ್ರದವಾದ ಫಲವನ್ನು ಕೊಡುವಂತಹ ಈ ಮರ, ದಿವ್ಯವಾದ ವೃಕ್ಷ. ಯಾರಿಗೆ ಆಸರೆ ಕೊಟ್ಟಿರುವಂಥದ್ದು ಇದು ಭಗವಂತನಿಗೆ, ಸ್ವಂತ ಭಗವಂತನೇ ಕೂತಿದ್ದಾರೆ ಈ ವೃಕ್ಷದ ಅಡಿಯಲ್ಲಿ. ದುರವಾಪಂ ಹರಿಭಕ್ತಿ ವರ್ಜಿತೈಹಿ ಅಂದರೆ ಹರಿಭಕ್ತಿ ವರ್ಜಿತೈಹಿ, ಯಾರು ಹರಿಭಕ್ತಿ ಯಾರಿಗಿಲ್ವೋ, ಜ್ಞಾನ ಭಕ್ತಿ ವೈರಾಗ್ಯ ಇಲ್ವೋ, ಶಮಧಮಾದಿಗಳನ್ನು ಯಾರು ಗೆಲ್ಲಲಿಲ್ವೋ ಅಂತೇಳಿದರೆ, ಇಂದ್ರಿಯಾದಿ ಮನಸ್ಸನ್ನು ಯಾರು ಹಿಡಿತದಲ್ಲಿ ಇಟ್ಟುಕೊಳ್ಳಿರುವೋ, ಯಾರು ಶುಚಿಯಲ್ಲಿ ಇಲ್ವೋ ಅವರಿಗೆ ದುರವಾಪಂ, ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥವು ಇಲ್ಲಿರುವವರೆಲ್ಲ ಋಷಿಮುನಿಗಳೆಲ್ಲ ಮನಸ್ಸನ್ನು ಗೆದ್ದವರು, ಹತೋಟಿಯಲ್ಲಿ ಇಟ್ಕೊಂಡವರು. ಆಮೇಲೆ ಹರಿಭಕ್ತಿಯಲ್ಲಿ, ಹರಿಭಕ್ತಿ ಅಂತೇಳಿದರೆ ಸದಾ ಹರಿಭಕ್ತಿ ಮಾಡ್ತಾ ಇರುವಂಥವ್ರು ಮಾತ್ರ ಇಲ್ಲಿ ಇರುವವರು. ಶ್ರುತ ಸಾಧು ಪುರಾಣ ಭಾರತಂ ಅಂತೇಳಿದರೆ ಈ ಎಲ್ಲ ಇಲ್ಲಿ ಇರುವವರೆಲ್ಲ ಇಡೀ ದಿನ ಒಂದು ಪುರಾಣಗಳನ್ನು ಓದ್ತಾ ಇರ್ತಾರೆ, ಇಲ್ಲದಿದ್ದರೆ ಭಾರತ ಓದ್ತಾ ಇದ್ದಾರೆ, ಇಲ್ಲದಿದ್ದರೆ ಯಾವುದನ್ನು ವೇದಗಳನ್ನು ಓದ್ತಾರೆ, ಉಪನಿಷತ್ಗಳನ್ನು ಓದ್ತಾರೆ, ಇಲ್ಲಿ ಬ್ರಹ್ಮಸೂತ್ರವನ್ನು ಓದ್ತಾರೆ. ನಿಗಮಂ ಮೂರ್ತಂ ಇವ ಊರು ಶಾಖಿನಂ. ಈ ಮರ ಕೆಳಗೆ ಕೂತಿರುವಂಥ ಭಗವಂತ, ಅಲ್ಲಿ ಇರುವಂಥ ಋಷಿಮುನಿಗಳು ಎಲ್ಲ ನೋಡಿದರೆ ಈ ಮರ, ಈ ಆಶ್ರಮ, ಈ ಇಡೀ ಈ ಒಂದು ಸನ್ನಿವೇಶದಲ್ಲಿ ಎಲ್ಲ ವೇದಗಳು ಮೂರ್ತಂ, ನಿಗಮಂ ಅಂದರೆ ವೇದಗಳು, ಮೂರ್ತಂ ಅಂದರೆ ಇಲ್ಲಿ ಮೂರ್ತಿವೆತ್ತಂತಿವೆ ಅಂತೇಳಿದರೆ ಇದೆಲ್ಲ ಉಪನಿಷತ್ತುಗಳು ಇಲ್ಲೇ ಇವೆ, ಬ್ರಹ್ಮಸೂತ್ರ ಇಲ್ಲೇ ಇದೆ, ಮೂಲ ರಾಮಾಯಣ ಮಹಾಭಾರತ ಇಲ್ಲೇ ಇದೆ, ಎಲ್ಲವೂ ಇಲ್ಲೇ ಇದೆ. ತತ್ವಜ್ಞಾನ ಅನ್ನುವಂಥದ್ದು ಇಲ್ಲಿ ಮೂರ್ತಿವೆತ್ತಂತಿದೆ. ಆ ರೀತಿ ಕಾಣ್ತಾ ಇದೆ ಮಧ್ವರಿಗೆ ಈ ಆಶ್ರಮದಲ್ಲಿ ಈ ಬೋರೆ ಮರ. ಆ ಮರದ ಸುತ್ತಲೂ ಇರುವ ಕಟ್ಟೆಯಲ್ಲಿ ಕುಳಿತಿರುವ ಮುನಿಗಳು ಅತ ತಸ್ಯ ಸ ವೇದಿಕಾಂತರೇ ಸುವಿಶಾಲೆ ವಿಮಲೆ ಮನೋಹರೇ ಅವಲೋಕಿತವಾನ್ ಅನಂತಧೀಹಿ ದಿವಿ ದೇವಾನಿವ ತಾಪಸೋತ್ತಮಾನ್. ಇಲ್ಲಿರುವಂಥ ತಾಪಸೋತ್ತಮಾನ್ ಹಿರಿಯ ತಪಸ್ವಿಗಳನ್ನು ನೋಡಿ ದಿವಿ ದೇವಾನಿವ, ದೇವಲೋಕದ ದೇವತೆಗಳೇ ಬಂದು ಕೂತಿದ್ದಾರೆ ಇಲ್ಲಿ ಅಂತ ಆ ರೀತಿ ಕಾಣ್ತಾ ಇದೆ ಮಧ್ವರಿಗೆ. ಅಲ್ಲಿಂದ ಅತಿ ಸಪ್ತತಯ ವಿರಾಜಿತಾನ್ ಗತಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಪಿ ಮನ್ಯು ಮದಾದಿವರ್ಜಿತಾನ್ ಗತ ಭೋಗಾನ್ ಪವನ ಅಶನಾನ್ ಸದಾ ಅಂತೇಳಿದ್ರೆ ಅತಿ ಸಪ್ತತಯ ವಿರಾಜಿತಾನ್, ಎಲ್ಲ ಜಟಾಧಾರಿಗಳು ಋಷಿಮುನಿಗಳು ಅಂದರೆ ವಿರಾಜಿತಾನ್, ಆ ಜಟೆ ಇಟ್ಕೊಂಡೇ ಇಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ. ಗತ ಸಂಖ್ಯಾನ್, ಬಹಳ ಸಂಖ್ಯೆಯಲ್ಲಿದ್ದಾರೆ. ಗುಣಿನೋ ಗುಣೋಜ್ಜಿತಾನ್, ಗುಣಿನೋ ಜ್ಞಾನ ಭಕ್ತಿ ವೈರಾಗ್ಯ ಈ ಗುಣಗಳಿಂದ ತುಂಬಿದ್ದಾರೆ. ಗುಣೋಜ್ಜಿತಾನ್ ಅಂದರೆ ಸತ್ವ ರಜ ತಾಮಸ ಈ ಗುಣಗಳನ್ನು ಇಲ್ಲ ಬಿಟ್ಟಿದ್ದಾರೆ. ಅಪಿಮನ್ಯು ಮದಾತಿ ವರ್ಜಿತಾನ್, ಮದವೂ ಇಲ್ಲ ಮನ್ಯವೂ ಇಲ್ಲ. ಮನ್ಯು ಅಂದರೆ ಕೋಪವೂ ಇಲ್ಲ, ಕಾಮನೂ ಇಲ್ಲ, ಕ್ರೋಧನೂ ಇಲ್ಲ. ವರ್ಜಿತಾನ್ ಗತ ಭೋಗಾನ್, ಯಾವುದೇ ಭೋಗಾಪೇಕ್ಷೆ ಇಲ್ಲ ಈ ಋಷಿಮುನಿಗಳಿಗೆ. ಪವನ ಅಶನಾನ್ ಸದಾ ಅಂತೇಳಿದರೆ ಹೆಚ್ಚಿನವರು ಆಹಾರ ಕೂಡ ತಗೊಳ್ತಾ ಇಲ್ಲ. ಪವನ ಅಶನಾನ್, ಪವನ ಅಂದರೆ ಗಾಳಿ,
ವಾಯುದೇವರು. ಸೊ ಗಾಳಿಯೇ ಅವರಿಗೆ ಆಹಾರ, ಇನ್ನೇನೂ ಇಲ್ಲ ಅನ್ನುವಂಥದ್ದು. ಇಂತಹ ಮುನಿಮಂಡಲ ಮಧ್ಯವರ್ತಿನಂ, ಇಂಥ ಮುನಿಗಳ ಮಂಡಲದ ಮಧ್ಯವರ್ತಿನಂ ಅಂದರೆ ಮಧ್ಯೆ ಕೂತಿದ್ದಾರೆ. ತ್ರಿಜಗನ್ಮಂಡಲ ಮಂಡನಾಯಿತಂ, ಮೂರು ಲೋಕಗಳ ಒಡೆಯನಾದ ವೇದವ್ಯಾಸರು ಕೂತಿದ್ದಾರೆ. ತ್ರಿಜಗನ್ಮಂಡಲ, ಮೂರು ಲೋಕಗಳ ಒಡೆಯ, ಮಂಡನಾಯಿತಂ ಅಲಂಕಾರ ಪ್ರಾಯನಾಗಿ ಕೂತಿದ್ದಾರೆ. ಇಹ ಸತ್ಯವತೀ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತ. ಪರಿಪೂರ್ಣ ಪ್ರಮತಿ ಅಂದರೆ ಮಧ್ವಾಚಾರ್ಯರು, ಸಮೈಕ್ಷತ ನೋಡಿದರು. ಇಹ ಯಾರನ್ನ? ಈ ಮುನಿಮಂಡಲ ಮಧ್ಯವರ್ತಿನಂ, ಈ ಎಲ್ಲ ಋಷಿಗಳ ಅಂತೇಳಿದರೆ ಇಂತಹ ಒಳ್ಳೆ ಋಷಿಗಳ ಆ ಮಧ್ಯೆ ಮೂರು ಲೋಕಗಳ ಒಡೆಯನಾದ ಯಾರು? ವೇದವ್ಯಾಸರು. ಮಂಡನಾಯಿತಂ ಭೂಷಣಪ್ರಾಯರಾಗಿ ಮಧ್ಯದಲ್ಲಿ ಕೂತಿದ್ದಾರೆ. ಇದು ಸತ್ಯವತೀ ಸುತಂ ಅಂದರೆ ಅವರಿಗೆ ಅವರು ಸತ್ಯವತಿ ಪರಾಶರರ ಮಗನಾಗಿ ಯಾವುದು ಅವತಾರ ಎತ್ತಿರುವಂತಹ ವೇದವ್ಯಾಸರು ಇಲ್ಲಿ ಈ ಋಷಿ ಮುನಿಗಳ ಮಧ್ಯದಲ್ಲಿ ಕುಳಿತು ಶೋಭಿಸ್ತಾ ಇದ್ದಾರೆ. ಅವರು ಯಾವ ಮರದ ಅಡಿ ಕೂತಿದ್ದಾರೋ ಆ ಮರ ಒಂದು ಸಲ ಆದಿಶೇಷನಾಗಿ ಕಂಡಿತು ಮಧ್ವರಿಗೆ, ಇನ್ನೊಂದು ಸಲ ಅಂದರೆ ಆದಿಶೇಷನ ಮೇಲೆ ಮಲಗಿದ್ದಾನೆ ಭಗವಂತ, ಕೂತಿದ್ದಾನೆ ಭಗವಂತ. ಆ ಆದಿಶೇಷನ ಹೀಗೆ ಭಗವಂತನಿಗೆ ಕೊಡೆ ಹಿಡಿದಿದ್ದಾನೆ, ಆ ಥರ ಆ ಮರ ಇದೆ ಅಂತ. ಇನ್ನೊಂದು ಸಲ ಆ ಮರವನ್ನು ನೋಡುವಾಗ ಗರುಡನು ಭಗವಂತನನ್ನು ಹೊತ್ತು ನಿಂತಿದ್ದಾನೆ ಅಂತ ಆ ಮರ ಗರುಡನಾಗಿ ಕಂಡಿತು. ಇನ್ನೊಂದು ಸಲ ನೋಡಿದಾಗ ಆ ಮರ ಎಲ್ಲ ವೇದ ಉಪನಿಷತ್ತುಗಳನ್ನು ಹಿಡ್ಕೊಂಡು ಕೂತಿದೆ ಈ ಮರ ಅಂತಕೊಂಡು, ತತ್ವಜ್ಞಾನದ ಮೂರ್ತಿ ಇದು ಈ ಮರ ಅಂತ ಕೂತಿದೆ. ಆ ಮರದ ಅಡಿಯಲ್ಲಿ ಕೂತಿದ್ದಾರೆ ಎಲ್ಲ ಋಷಿ ಮುನಿಗಳು, ಮಧ್ಯದಲ್ಲಿ ಕೂತಿದ್ದಾರೆ. ಮೂರು ಲೋಕಗಳ ಒಡೆಯನಾದ ವೇದವ್ಯಾಸರು ಅಲಂಕಾರಪ್ರಾಯನಾಗಿ ಕೂತಿದ್ದಾರೆ. ನಿಜ ಹೃತ್ಕಮಲೆ ಅತಿ ನಿರ್ಮಲೆ ಸತತಂ ಸಾಧು ನಿಶಾಮಯನ್ನಪಿ ಅವಲೋಕ್ಯ ಪುನಃ ಪುನರ್ನವಂ ತಮಸೌ ವಿಸ್ಮಿತ ಇತಿ ಅಚಿಂತಯತ್. ನಿಜ ಹೃತ್ಕಮಲೆ ಅತಿ ನಿರ್ಮಲೆ ಸತತಂ ಸಾಧು ನಿಶಾಮಯನ್ ಅಂತೇಳಿದರೆ ಮಧ್ವರು ಈ ವೇದವ್ಯಾಸರನ್ನು ಸದಾ ನೋಡ್ತಾ ಇರ್ತಾರೆ. ನಿಜ ಹೃತ್ಕಮಲೆ ತಮ್ಮ ಹೃದಯ ಕಮಲದಲ್ಲಿ ಸದಾ ನೋಡ್ತಾ ಇರ್ತಾರೆ. ಅತಿ ನಿರ್ಮಲೆ ಶುಚಿಯಾದ ಹೃತ್ಕಮಲ ಅಂದರೆ ಮಧ್ವರಿಗೆ ಯಾವುದೇ ರೀತಿಯ ಒಂದು ಯಾವ ಅಂಟು ಕೂಡ ಇಲ್ಲ. ಭಗವಂತ ಹೇಳಿದ ಕೆಲಸ ಒಂದು ಮಾತ್ರ ಮಾಡುವಂಥದ್ದು, ಬೇರೆ ಯಾವ ಕೆಲಸವೂ ಇಲ್ಲ ಅವರಿಗೆ. ಅತಿ ನಿರ್ಮಲವಾದ ಈ ಲೌಕಿಕವಾದ ಯಾವುದೇ ಆಸಕ್ತಿ ಇಲ್ಲದೆ ಅತೀ ನಿರ್ಮಲವಾದ ಮನಸ್ಸು ಅವರದು. ಸತತಂ ಸಾಧು ನಿಶಾಮಯನ್ ಯಾವಾಗಲೂ ನೋಡ್ತಾ ಇರ್ತಾರೆ ವೇದವ್ಯಾಸರನ್ನು, ಭಗವಂತನನ್ನು ತಮ್ಮ ಹೃದಯ ಕಮಲದಲ್ಲಿ. ಆದರೂ ಇವತ್ತು ಅಂತೇಳಿದರೆ ಆ ಭಗವಂತ ಇರುವ ಆಶ್ರಮಕ್ಕೆ ಮಧ್ವರು ಬಂದರು. ಈಗ ಎದುರು ಬದುರಾಗಿ ನೋಡ್ತಾ ಇದ್ದಾರೆ. ಅವಲೋಕ್ಯ ಪುನಃ ಪುನರ್ನವಂ ಅಂತೇಳಿ, ಪುನರ್ನವಂ ನವ ಅಂದರೆ ಹೊಸತು, ಅಂದರೆ ಹೊಸತಾಗಿ ಪುನಃ ನೋಡ್ತಾ ಇದ್ದಾರೆ ಯಾರು? ಮಧ್ವರು ವೇದವ್ಯಾಸರನ್ನು. ತಾಮ್ ಅಸೌ ವಿಸ್ಮಿತ ಇತಿ ಅಚಿಂತಯತ್ ನೋಡಿ ವಿಸ್ಮಿತರಾಗಿದ್ದಾರೆ. ಸೊ ಅಲ್ಲಿಂದ ಅಗಣಯ್ಯ ಗುಣಾಣವೋ ಅಮಲಃ. ಈಗ ಇಲ್ಲಿ ಎಲ್ಲೆಲ್ಲ ಆಯಿತು? ತತ್ರ ಋಷೀಣಾಂ ಸಮಾಜೆ ಹರಿಂ ಅಪಿ ಅಂತೇಳಿದರೆ ಆ ದಿವ್ಯ ಸಾಲಂಚ ಚಿತ್ರಂ, ಆ ದಿವ್ಯವಾದ ಆ ಬದರಿ ಮರ ಅದು ಆಶ್ಚರ್ಯಕಾರವಾಗಿ ಒಂದು ಸಲ ಆದಿಶೇಷನಾಗಿ ಕಂಡಿತು, ಒಂದು ಸಲ ಗರುಡನಾಗಿ ಕಂಡಿತು, ಒಂದು ಸಲ ತತ್ವಜ್ಞಾನದ ಏನು ಮೂರ್ತಿವೆತ್ತಂತೆ ಕಂಡಿತು. ಅಲ್ಲಿ ತತ್ರ ಋಷೀಣಾಂ ಸಮಾಜೆ ಎಲ್ಲ ಅಂತೇಳಿದರೆ ಅತ್ಯಂತ ಶ್ರೇಷ್ಠ ದರ್ಜೆಯ ಋಷಿಗಳು, ಯಾವುದೇ ರೀತಿಯ ಒಂದು ಅಶುಚಿತ್ವ ಅವರಲ್ಲಿ ಇಲ್ಲ. ಭಗವಂತನನ್ನು ಸದಾ ನೆನೆಯುತ್ತಾ ಇರುವಂತಹ ಆ ಋಷಿ ಮುನಿಗಳು, ಜ್ಞಾನ ಭಕ್ತಿ ವೈರಾಗ್ಯದಿಂದ ತುಂಬಿರುವಂತಹ ಆ ಋಷಿಗಳ ಸಮಾಜೆ ಹರಿಮಪಿ ಮುನಿತಃ. ಹರಿಂ ಅಪಿ ಅಂದರೆ ಭಗವಂತನೇ ಯಾರು? ಮುನಿತಃ ಮುನಿಯ ರೂಪದಲ್ಲಿ ಸತ್ಯವತ್ಯಾಂ ಪ್ರಜಾತಂ, ಸತ್ಯವತಿ ಪರಾಶರರ ಮಗನಾಗಿ ಅವತಾರ ಮಾಡಿದ ಈ ವೇದವ್ಯಾಸ ಮುನಿಗಳು ಅಲ್ಲಿ ಕೂತಿದ್ದಾರೆ. ಕರ್ತಾರಂ ಭಾರತಾದೆ, ಈ ವೇದವ್ಯಾಸ ಮುನಿಯವರು ಕರ್ತಾರಂ ರಚನೆ ಮಾಡಿದರು. ಭಾರತಾದೇಹೆ ಭಾರತ ರಚನೆ ಮಾಡಿದರು, ವೇದಗಳನ್ನು ವಿಭಾಗ ಮಾಡಿದರು. ಆಮೇಲೆ 18 ಪುರಾಣಗಳನ್ನು ಬರೆದರು, 18 ಪುರಾಣಗಳನ್ನು ಬರೆದರು, ಭಾಗವತಾದಿ ಪುರಾಣಗಳನ್ನು. ಆಮೇಲೆ ಭಾರತಾದೇಹೆ ಭರತವರ ಗುರುಂ ಅಂತೇಳಿದರೆ ಭರತ ಪಾಂಡವರಿಗೆ
ಏನು ಶ್ರೇಷ್ಠನಾದ ಗುರುವಾದ ಈ ವೇದವ್ಯಾಸರು ಇಡೀ ಭರತಖಂಡಕ್ಕೆ ಶ್ರೇಷ್ಠನಾದ ಗುರುಗಳು, ಮೂರು ಲೋಕಕ್ಕೆ ಒಡೆಯನಾದ ಗುರುಗಳು ವೇದವ್ಯಾಸರು. ಬ್ರಹ್ಮಸೂತ್ರಸ್ಯ ಚಾಹೋ, ಬ್ರಹ್ಮಸೂತ್ರವನ್ನು ರಚನೆ ಮಾಡಿದರು, ವೇದಗಳ ವಿಂಗಡಣೆ ಮಾಡಿದರು, 18 ಪುರಾಣಗಳನ್ನು ಬರೆದರು, ಆಮೇಲಿಂದ ಮೂಲ ರಾಮಾಯಣ ಮಹಾಭಾರತವನ್ನು ಬರೆದರು. ಸೊ ಅಂತಹ ವೇದವ್ಯಾಸರು ನಿರ್ದೋಷಂ. ಭಗವಂತ ಅಂತೇಳಿದರೆ ಸತ್ಚಿತ್ತ ಆನಂದ. ಸತ್ ಅಂತೇಳಿದರೆ ಸತ್ ಮಾತ್ರ, ಯಾವುದೇ ದೋಷ ಇಲ್ಲ ಭಗವಂತನಿಗೆ, ಯಾವುದೇ ಅಂಟು ಇಲ್ಲ. ಎಲ್ಲ ಕೆಲಸ ಮಾಡ್ತಾರೆ ಭಗವಂತ. ಏನು ಸೃಷ್ಟಿಕರ್ತನೂ ಭಗವಂತನೇ, ಸಂಹಾರಕರ್ತನೂ ಭಗವಂತನೇ, ಪಾಲನಕರ್ತನೂ ಭಗವಂತನೇ, ಎಲ್ಲರನ್ನೂ ನಿಯಮನ ಮಾಡುವವನು ಭಗವಂತನೇ, ನಮ್ಮ ಅಜ್ಞಾನವನ್ನು ತೆಗೆಯುವವನು ಭಗವಂತನೇ, ಜ್ಞಾನದಾತನೂ ಭಗವಂತನೇ. ಸೊ ಎಲ್ಲ ಕೆಲಸ ಮಾಡುವಾಗಲೂ ಕೂಡ ಭಗವಂತ ಅಂತೇಳಿದರೆ ಯಾವ ಕೆಲಸದಲ್ಲಿಯೂ ಭಗವಂತನಿಗೆ ಅಂತೇಳಿದರೆ ತನ್ನ ಸೆಲ್ಫ್ ಇಂಟ್ರೆಸ್ಟ್ ಅಂತ ಇಲ್ಲ. ಅಂತೇಳಿದರೆ ಹೇಗೆ ನಮ್ಮ ಮೋದಿಯವರು, ನಾನು ಇಡೀ ದೇಶದ ಪ್ರಜೆಗಳೇ ಅವರಿಗೋಸ್ಕರ ನಾನು ಬದುಕ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಯಾವ ರೀತಿ ಹೇಳ್ತಾ ಇದ್ದಾರೋ ಒಂದು ದೃಷ್ಟಾಂತ ಅಂತ ಹೇಳಿದರೆ, ಆ ರೀತಿ ಭಗವಂತನಿಗೆ ಎಲ್ಲರಿಗೋಸ್ಕರ ಭಗವಂತ ಇರುವಂಥದ್ದು, ಎಲ್ಲ ಭಕ್ತರಿಗೋಸ್ಕರ ಭಗವಂತ ಇರುವಂಥದ್ದು. ಸೊ ಆದ್ದರಿಂದ ಭಗವಂತನಿಗೆ ಯಾವುದೇ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅಂತ ಭಗವಂತನಿಗೆ ಇಲ್ಲ. ಸೊ ಆ ರೀತಿ ಆದ ಕಾರಣ ನಿರ್ದೋಷಂ, ಯಾವುದೇ ದೋಷ ಇಲ್ಲದ ಭಗವಂತ, ನಿತ್ಯಪೂರ್ಣ ಅಗಣಿತ ಗುಣಂ ಅಂತ ಹೇಳಿದರೆ ಇಲ್ಲಿ ಹೇಳ್ತಾರೆ ಏನಂತ ಹೇಳಿದರೆ, ಅಗಣಯ್ಯ ಗುಣಾರ್ಣವೋ ಅಮಲಃ. ಎಷ್ಟು ಗುಣ, ಅಗಣಯ್ಯ ಗುಣಾರ್ಣವೋ, ಗುಣಗಳ ಸಾಗರ ಭಗವಂತ. ಅವನು ಜ್ಞಾನ ಸಾಗರ, ಅವನು ಎಲ್ಲ ಗುಣಗಳ ಸಾಗರ. ಅಗಣಯ್ಯ, ಅದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ರಮಾ ಬ್ರಹ್ಮಾದಿಗಳಿಂದ ಸಾಧ್ಯ ಆಗಲಿಲ್ಲ. ಸಹಿ ನಾರಾಯಣ ಕೇಶಲಂ ಕೇವಲಂ ಅಂತ ಹೇಳಿದರೆ, ಈ ವೇದವ್ಯಾಸರು ಅಂತ ಹೇಳಿದರೆ ಖಾಲಿ ಒಬ್ಬರು ಮುನಿಗಿಂತ ತಿಳ್ಕೊಳ್ಬೇಡಿ, ಒಬ್ಬರು ಋಷಿಗಳಂತ ತಿಳ್ಕೊಳ್ಬೇಡಿ, ಅವರು ಸ್ವತಃ ಭಗವಂತನೇ. ವಿಧಿನಾ ಅನುಸೃತಂ ಪರಾಶರಾತ್ ಸುಷುವೆ ಸತ್ಯವತಿ ಕಿಲಾತ್ರಯಂ ಅಂತೇಳಿದರೆ ವಿಧಿನ, ವಿಧಿ ಅಂತೇಳಿದ್ರೆ ಏನು, ವಿಧಿ ಲಿಖಿತ ಅಂತ ಹೇಳೋದಿಲ್ಲ ನೀವು, ಇದು ವಿಧಿ ಲಿಖಿತ, ಇದು ಬ್ರಹ್ಮದೇವರು ಬರೆದದ್ದು ಅಂತೇಳಿದ್ರೆ ವಿಧಿ ಅಂದರೆ ಬ್ರಹ್ಮ. ಸೊ ವಿಧಿನ ಅನುಸೃತಂ ಅಂದರೆ ಪ್ರಾರ್ಥಿತರಾಗಿ. ಸೊ ಬ್ರಹ್ಮದೇವರು ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಏನಂತ ಹೇಳಿದರೆ, ಯಾವುದದು ಬಂದಿದೆಯಲ್ಲ, ಅದು ವೇದವ್ಯಾಸರ ಮೇಲಿರುವಂಥ ಒಂದು ಪದ್ಯ ಇದೆ. ಏನಂತ ಹೇಳಿದರೆ, ಯಾರ ಶಾಪ, ಗೌತಮರ ಶಾಪದಿಂದ ಏನಾಯಿತು, ಇಡೀ ತತ್ವಜ್ಞಾನ ಅನ್ನುವಂಥದ್ದೇ ಹೊರಟು ಹೋಗಿಬಿಡ್ತು. ಯಾವುದು, ಈ ಪೃಥ್ವಿಯಿಂದ. ಸೊ ಆವಾಗ ಅವು ತತ್ವಜ್ಞಾನ ಹೋಯಿತು ಅಂದರೆ 3 ಲೋಕಗಳಲ್ಲೂ ತತ್ವಜ್ಞಾನ ಹೋಗಿದೆ ಅಂತ ಹೇಳುವಾಗ ಭಗವಂತನಿಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಸತ್ಯವತಿ ಪರಾಶರರ ಮಗನಾಗಿ ಅವತಾರ ಮಾಡಿ ಈ ವೇದವ್ಯಾಸರ ರೂಪದಲ್ಲಿ ಇರುವಂಥ ಭಗವಂತನೇ ಸಾಕ್ಷಾತ್ ಭಗವಂತನ ಅವತಾರ. ಸುಷುವೆ ಸತ್ಯವತಿ ಕಿಲಾತ್ರ ಯಂ ಧವಲೇಸ್ಯ ಮನಃ ಪಯೋನಿಧೌ ಸದನುಕ್ರೋಶ ಗಿರೀಂದ್ರ ಲೋಲಿತೆ ಪ್ರಕಟೀಭವತಿ ಸ್ಮ ಸುಂದರಿ ದಯಿತಾ ದೈತ್ಯರಿಪೋಹ ತ್ರಯೀಮಯಿ ಅಂತೇಳಿದರೆ ಏನಿದು, ಧವಲೇಸ್ಯ ಮನಃ, ಭಗವಂತನ ಮನಸ್ಸು ಅಂತ ಹೇಳಿದರೆ ಏನದು, ಪರಿಶುದ್ಧವಾದ ಮನಸ್ಸು. ಈ ವೇದವ್ಯಾಸರ ಮನಸ್ಸು ಅಂತಹ ಪಯೋನಿದವು ಕ್ಷೀರಸಾಗರದಲ್ಲಿ ಸದನುಕ್ರೋಶ ಗಿರೀಂದ್ರ ಲೋಲಿತೆ, ಮಂದರ ಪರ್ವತವನ್ನು ಹೇಗೆ ಸಮುದ್ರ ಮಂಥನದಲ್ಲಿ ಏನು ಮಾಡಿದ್ದಾರೋ, ಮಂದರ ಪರ್ವತವನ್ನು ಅದನ್ನು ಕಡಿದಿದ್ದಾರೋ, ಹಾಗೆ ವೇದವ್ಯಾಸರು ಮಂದರ ಪರ್ವತವನ್ನು ತನ್ನ ಧವಳೇಸ್ಯ ಮನಃ, ಆ ತಿಳಿಯಾದ ಮನಸ್ಸು, ಆ ಮನಸ್ಸಿನಲ್ಲಿರುವಂಥ ಕ್ಷೀರಸಾಗರ, ಆ ಕ್ಷೀರಸಾಗರದಲ್ಲಿ ಏನದು ಸಜ್ಜನರಿಗೆ ಅನುಕ್ರೋಶ, ದಯೆ ಮಾಡಬೇಕು, ಅನುಗ್ರಹ ಮಾಡಬೇಕು ಅನ್ನುವಂತಹ ಮಂದರ ಪರ್ವತವನ್ನು ಏನು ಮಾಡಿದ್ದಾರೆ, ಕಡಿದಿದ್ದಾಗ ಒಂದು ಐಡಿಯಾ ಬಂತು. ಏನದು, ವೇದಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹೋದ ವೇದಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ವಿಭಾಗ ಮಾಡಿ ಒಬ್ಬೊಬ್ಬ ಋಷಿಗಳಿಗೆ ಅದನ್ನು ಬಿಟ್ಟುಕೊಟ್ರು. ನೀನು ಅದನ್ನು ನೋಡ್ಕೋ ಅಂತ ಹೇಳ್ಕೊಂಡು. ಸೊ ಪ್ರಕಟೀಭವತಿ ಸ್ಮ ಸುಂದರಿ, ಆ ರೀತಿ ಸಮುದ್ರ ಮಂಥನ ವೇದವ್ಯಾಸರ ಮನಸ್ಸಿನಲ್ಲಿ ಆದಾಗ ಪ್ರಕಟೀಭವತಿ ಸ್ಮ ಸುಂದರಿ ಲಕ್ಷ್ಮೀದೇವಿ ಪ್ರಕಟಗೊಂಡಳು. ಯಾವ ರೀತಿಯಲ್ಲಿ,
ತ್ರಯೀಮಯಿ ಋಕ್ ಯಜು ಸಾಮ ಈ 3 ವೇದಗಳು ಏನಾಯ್ತು ಅಂತ ಹೇಳಿದ್ರೆ ಆ ಚಲ್ಲಾಪಿಲ್ಲಿಯಾದ ಎಲ್ಲ ವೇದಗಳನ್ನು ತಂದು ಅದನ್ನು ಯಾವುದು ಋಗ್ವೇದ, ಯಾವುದು ಯಜುರ್ವೇದ, ಯಾವುದು ಸಾಮವೇದ ಅಂತ ತಿಳ್ಕೊಂಡು ವಿಂಗಡಣೆ ಮಾಡಿ ಅದನ್ನು ಒಂದು ಪುಸ್ತಕ ಋಗ್ವೇದಕ್ಕೆ ಬೇರೆಯೇ, ಯಜುರ್ವೇದಕ್ಕೆ ಬೇರೆಯೇ, ಸಾಮವೇದಕ್ಕೆ ಬೇರೆಯೇ ಈ ರೀತಿ ಬರೆದು ಈ ರೀತಿ ಶ್ರುತಿ ರೂಪದಲ್ಲಿ ಅಂದರೆ ಲಕ್ಷ್ಮೀದೇವಿ ಸಮುದ್ರ ಮಂಥನ ಕಡೆದಾಗ ಲಕ್ಷ್ಮೀದೇವಿ ಬಂದ ಹಾಗೆ ಈ ತತ್ವಜ್ಞಾನವನ್ನು ಸ್ಥಾಪನೆ ಮಾಡಲಿಕ್ಕೆ ವೇದವ್ಯಾಸರು ವೇದಗಳನ್ನು ಏನು ಮಾಡಿದರು, ವಿಂಗಡಿಸಿದರು. ಆಮೇಲಿಂದ ಈತ ಏವ ಪುರಾಣ ಗೌರಗೌ ಸಾ ಮಹಾಭಾರತ ಪಾರಿಜಾತಕ್ಕೆ ಸತಿ ಸ ಜಾತವತಿ ವ್ಯಜಾಯತ ಪ್ರವರಂ ಸೂತ್ರಗಣಾಮೃತಂ ಸ್ವಯಂ. ತತ್ವಜ್ಞಾನಕ್ಕೆ ಬೇಕಾದ ಇನ್ನೆಲ್ಲ ಏನೆಲ್ಲ ಬಂತು ಈ ವೇದವ್ಯಾಸರ ಅನ್ನುವಂತಹ ಆ ಮನಸ್ಸಿನ ಒಳಗಿರುವಂತಹ ಆ ನಿರ್ಮಲವಾದ ಕ್ಷೀರಸಾಗರದಲ್ಲಿ ತಾನು ಹೇಗಾದರೂ ಮಾಡಿ ತತ್ವಜ್ಞಾನವನ್ನು ಸ್ಥಾಪನೆ ಮಾಡಿಬಿಟ್ಟು ಎಲ್ಲ ಸಜ್ಜನರಿಗೆ ಅನುಗ್ರಹ ಮಾಡಬೇಕನ್ನುವಂತಹ ಸಮುದ್ರ ಮಂಥನದಲ್ಲಿ, ಮನಸ್ಸಿನಲ್ಲಾದ ಮಂಥನದಲ್ಲಿ ಲಕ್ಷ್ಮೀದೇವಿ ಹುಟ್ಟಿದಳು 3 ಯಾವುದು ವೇದಗಳ ರೂಪದಲ್ಲಿ. ಆಮೇಲೆ ಇಲ್ಲಿಂದಲೇ ಅದೇ ಸಮುದ್ರ ಮಂಥನದಲ್ಲಿ ಪುರಾಣ ಗೌರಗೌ ಅಂತೇಳಿದರೆ 18 ಪುರಾಣಗಳು. ಮಹಾಭಾರತ ಪಾರಿಜಾತಕ್ಕೆ ದೇವಲೋಕದ ವೃಕ್ಷ ಯಾವುದು, ಪಾರಿಜಾತ. ಆ ಪಾರಿಜಾತ ಅನ್ನುವಂತಹ ಮಹಾಭಾರತ. ಸತಿ ಜಾತವತಿ ವ್ಯಜಾಯತ ಯಾವಂತ ಹೇಳಿದರೆ ಇವೆಲ್ಲ ಹುಟ್ಟಿ ಬಂದವು. ಹೇಗೆ ಸಮುದ್ರ ಮಂಥನದಲ್ಲಿ ಒಂದೊಂದೇ ಹುಟ್ಟಿ ಬಂತು, ಯಾವುದು ಲಕ್ಷ್ಮೀದೇವಿ ಹುಟ್ಟಿ ಬಂದಳು, ಉಚ್ಚೈ ಸ್ರವಸರ ಅಂತ ಕುದುರೆ ಬಂತು, ಆಮೇಲೆ ಯಾವುದದು ಆನೆ, ಯಾವುದು ಐರಾವತ ಅನ್ನುವಂಥ ಆನೆ ಹುಟ್ಟಿ ಬಂತು. ಹಾಗೆಯೇ ಮಹಾಭಾರತ ಅನ್ನುವಂತಹ ಯಾವುದು ದೇವಲೋಕದ ಪಾರಿಜಾತ ವೃಕ್ಷ ಅದು ಹುಟ್ಟಿ ಬಂತು, 18 ಪುರಾಣಗಳು ಹುಟ್ಟಿ ಬಂದವು. ಆಮೇಲೆ ಪ್ರವರಂ ಸೂತ್ರಗಣಾಮೃತಂ ಸ್ವಯಂ, ಆಮೇಲೆ ಅಮೃತವೇ ಬಂತು. ಆ ಅಮೃತವನ್ನು ಯಾರಿಗೆ, ರಾಕ್ಷಸರಿಗೆ ಸಿಗದಾಗೆ ಮೋಹಿನಿ ರೂಪವನ್ನು ತಾಳಿಬಿಟ್ಟು ದೇವತೆಗಳಿಗೆ ಕೂಡಿಸಿರುವಂತಹ ಭಗವಂತ ಇಲ್ಲಿ ಅಂಥದೇ ಅಮೃತ ಯಾವುದದು, ಬ್ರಹ್ಮಸೂತ್ರ ಅನ್ನುವಂತಹ ಅಮೃತವೇ ಬಂತು ಈ ಸಮುದ್ರ ಮಂಥನದಲ್ಲಿ. ಆದರೆ ಕೆಲವು ಕೆಟ್ಟ ದುಷ್ಟರು ರಾಕ್ಷಸರು ಪುನಃ ಭಗವಂತನ ದ್ವೇಷದ ಮೇಲೆ ಪುನಃ ಹುಟ್ಟಿ ಬಂದು ಈ ಅಮೃತಪ್ರಾಯವಾಗಿರುವಂತಹ ಈ ಯಾವುದಕ್ಕೆ ಬ್ರಹ್ಮಸೂತ್ರಗಳಿಗೆ ಅಪಾರ್ಥವಾದ ಭಾಷ್ಯವನ್ನು ಬರೆದು ಏನು ಮಾಡಿದರು, ಪುನಃ ತತ್ವಜ್ಞಾನವನ್ನು ಜನರಿಗೆ ಸಿಕ್ಕದ ಹಾಗೆ ಮಾಡಿದರು. ಸೊ ವೇದವ್ಯಾಸರು ಎಷ್ಟೆಲ್ಲ ಮಾಡಿದ್ದಾರೆ, ತತ್ವಜ್ಞಾನದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಮಾಡಿದ್ರಲ್ಲಿಯೂ ಕೂಡ ಈ ದುಷ್ಟರು ಬೇರೆ ರೀತಿಯಲ್ಲಿ ಕೆಲಸ ಮಾಡಿದರು. ಈ ರೀತಿಯಲ್ಲಿ ಏನಾಯ್ತು, ಈಗ ಈ ಆಶ್ರಮದಲ್ಲಿ ವೇದವ್ಯಾಸರನ್ನು ನೋಡುವಾಗ ವೇದವ್ಯಾಸರು ನಿರ್ದೋಷಂ ನಿತ್ಯಪೂರ್ಣ ಅಗಣಿತ ಗುಣಂ ಅಸೌ, ಈ ವೇದವ್ಯಾಸರು ಮತ್ತು ಅವರನ್ನು ನೋಡಿದ ಅವರ ಶಿಷ್ಯ ಮಧ್ವರು ನಮ್ಮನ್ನು ಚ ಈಶಃ ಮೇ ನನ್ನನ್ನು ಪ್ರಿಯತಾಂ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣಮಸ್ತು. ಇವತ್ತಿನ ಇದನ್ನು ಮುಗಿಸೋಣ. ಸೊ ಇವತ್ತಿನ